ಗೀತಾ ಅವರು ಸಮಗ್ರ ಜೀವನ ಶೈಲಿಯ ಬಗ್ಗೆ ಹೇಳ್ತಾರೆ. ಗೀತಾ, ಇವತ್ತು ನಿಮ್ಮ ಟಾಪಿಕ್ ಅನ್ನು ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಗುರುಜಿ, ನಿಮ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆ ಆರೋಗ್ಯ, ನೆಮ್ಮದಿ, ಸಂಪತ್ತು ಎಲ್ಲ ಸಿಗ್ಲಿ ಅಂತ ಕೇಳ್ಕೊತೀನಿ. ಇವತ್ತು ಜಾಯಿಂಟ್ ಪೇನ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀನಿ. ಈಗ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ ಸರ್. ಆಮೇಲೆ ನೀ ಪೇನ್, ಜಾಯಿಂಟ್ ಪೇನ್, ಮಂಡಿ ನೋವು ಅಂತ ಏನ್ ಹೇಳ್ತೀವಲ್ಲ, ಕೀಲ್ ನೋವು, ಅರ್ಥರಿಟಿಸ್ ಪೇನ್, ಈ ತರ ನಿಮ್ಗೆ ಯಾವ್ದಾದ್ರು ಇದ್ದಾಗ ಅಥವಾ ಯಾವ್ದೇ ಕೀಲ್ ನೋವು ಇದ್ರೆ ಅದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾತಾಡೋಣ. ಜಾಯಿಂಟ್ ಪೇನ್ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ? ಚಿಕ್ಕವರಲ್ಲಿ ಇದೆ, ದೊಡ್ಡವರಲ್ಲಿ ಇದೆ. ಇದು ಕಾರಣ ಏನು, ಅದ್ರ ಬೇರೇನು ಇದೆ, ಮತ್ತೆ ಅದಕ್ಕೆ ಪರಿಹಾರ ಏನೇ, ಅದನ್ನ ತಿಳ್ಕೊಳ್ಳೋಣ. ಮತ್ತೆ ಕೀಲು ಹೇಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಇದು ಲಿಗಾಮೆಂಟ್, ಕಾರ್ಟ್ಲೇಜ್, ಬೋನ್, ಟೆಂಡನ್ ಅಂತ ಏನ್ ಹೇಳ್ತೀವಲ್ಲ, ಈ ತರ ಬೇರೆ ಬೇರೆ ಎಲ್ಲ ಸೇರಿ ಒಂದು ಜಾಯಿಂಟ್ ಆಗುತ್ತೆ. ಪ್ರತಿಯೊಂದ್ರು ಅದರದೇ ಆದ ಒಂದು ಮಹತ್ವದ ಪಾತ್ರ ಇರುತ್ತೆ. ಮತ್ತೆ ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲಿಗೂ ಮಾತ್ರ ಇರ್ತಿತ್ತು, ಕೀಲ್ ಮಾತ್ರ ಇರ್ತಿತ್ತು ಅನ್ಕೊಳ್ಳಿ. ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಅಲ್ಲಿ ನೀ ಜಾಯಿಂಟ್ ಏನಿದೆ ಅಲ್ಲ, ಅದು ಈ ತರ ಘರ್ಷಣೆ ಮಾಡಿದ್ರೆ ಸಾರಿ ಈಗ ನೀ ಪೇನು ಈಗ ಎಲುಬು ಮಾತ್ರ ಇರ್ತಿತ್ತು, ಕೀಲ್ ಮಾತ್ರ ಇರ್ತಿತ್ತು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದ್ರೆ ಘರ್ಷಣೆ ಆಗ್ತಾ ಇತ್ತು. ಈ ತರ ಮಾಡಕ್ ಆಗ್ತಾ ಇರ್ಲಿ, ಈ ತರ ಆಗ್ತಾ ಇತ್ತು ಅಲ್ಲಿ. ಈಗ ಘರ್ಷಣೆ ಅಂತಾರಲ್ಲ, ಆ ತರ ಆಗುತ್ತೆ ಹಿಂಗ್ ತಿಕ್ಕಿದ್ರೆ, ಎಲುಬು ಮಾತ್ರ ಇರ್ತಿತ್ತು ಅಂತಂದ್ರೆ. ಸೊ ಅದಕ್ಕೆ ಏನು ಆಗಿದೆ ಅಂದ್ರೆ ಅಲ್ಲಿ ಈಗ ನಮ್ದು ಫೀವರ್ ಜೋನ್ ಕೆಳಗಡೆದ್ದು ಕಾಲು ಮತ್ತೆ ಮೇಲಿದ್ದು ಥೈ ಬೋನ್ ಅಂತ ಏನ್ ಹೇಳ್ತೀವಿ, ಅದ್ರ ಮಧ್ಯ ಇದೆ ಅನ್ಕೊಳ್ಳಿ ಇದು. ಸೊ ಈ ತರ ತಿಕ್ಕಿದ್ರೆ ಏನು ಅಲ್ಲಿ ಕುಶನ್ ಇಲ್ದೇ ಇದ್ರೆ ಏನಾಗುತ್ತೆ ಅಂದ್ರೆ ಈ ತರ ಘರ್ಷಣೆ ಆಗುತ್ತೆ ನಿಮ್ಮ ನೀಸ್ಗೆ. ಸೊ ಅವಾಗ ಸ್ವೆಲ್ಲಿಂಗ್ ಈ ತರ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅಂದ್ರೆ ನಿಮ್ಮ ತೊಡೆ ಎಲುಬು ಅಂದ್ರೆ ಟಿಯಾ ಬೋನ್ ಮತ್ತೆ ನಿಮ್ಮ ಶೈನ್ ಬೋನ್ ಎರಡು ಕನೆಕ್ಟ್ ಇದೆ. ಅದು ಮೊಳಕಾಲ್, ನಿಮ್ಮ ಮೊಳಕಾಲು ಅದ್ರ ಜೊತೆ ಒಂದು ಯಾವುದೇ ಕುಶನ್ ಇಲ್ಲದೆ ರಬ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಘರ್ಷಣೆ ಶುರು ಆಗುತ್ತೆ, ಫ್ರಿಕ್ಷನ್ ಆಗುತ್ತೆ ಅಲ್ಲಿ. ಅದು ವೇರ್ ಅಂಡ್ ಟೇರ್ ಕೂಡ ಆಗುತ್ತೆ. ಈ ಎರಡು ಎಲುಬುಗಳು ಒಂದ್ರ ಜೊತೆ ಒಂದು ಜೋಡಣೆ ಆಗ್ಬಾರ್ದು, ಅದಕ್ಕೆ ಕುಶನಿಂಗ್ ಕೊಡ್ಲಾಗಿದೆ. ಅದು ಬೇರೆ ಬೇರೆ ತರ, ಅದರಲ್ಲೂ ಎಲ್ಲಕ್ಕಿಂತ ಸಿಗ್ನಿಫಿಕೆಂಟ್ ಅಂದ್ರೆ ಕಾರ್ಟ್ಲೇಜ್. ಈ ತರ ನಿಮ್ಮ ಬೋನ್ ಕಾಣಿಸುತ್ತೆ ನೋಡಿ. ಇದು ಈ ಕಡೆ ಎಡಗಡೆ ಇದೆಲ್ಲ ಫೋಟೋ ತಕೊಂಡ್ ಬರೋಣ ಅಂದ್ರೆ ಆಗ್ಲಿಲ್ಲ ನನ್ಗೆ ನಿನ್ನೆ. ಎಡಗಡೆ ಇದೆ ನೋಡಿ, ಅದು ಬ್ಲೂ ಕಲರ್ ಅಲ್ಲಿ ಸ್ವಲ್ಪ ಬ್ಲೂ ಎಲ್ಲ ಕಾಣ್ತಾ ಇದೆ, ಅದು ಕುಶನಿಂಗ್ ಅಂತಾರೆ ಅದಕ್ಕೆ. ಆ ಕುಶನ್ ಇರೋದ್ರಿಂದನೇ ಘರ್ಷಣೆ ಆಗಲ್ಲ. ಎರಡು ಮೇಲಿನ ಎಲುಬು ಥೈ ಬೋನ್ ಮತ್ತೆ ಕೆಳಗಡೆ ಶಿನ್ ಬೋನ್ ಅಂತ ಇದೆನಲ್ಲ, ಅದ್ರ ಮಧ್ಯೆ ಕುಶನಿಂಗ್ ಕೊಡ್ಲಾಗಿದೆ, ಅದಕ್ಕೆ ಅದು ಘರ್ಷಣೆ ಆಗಲ್ಲ. ಸ್ಕ್ರೀನ್ ತೆಗಿತೀನಿ. ಸೊ ಇಲ್ಲಿ ಅದು ಹೆಲ್ದಿ ಜಾಯಿಂಟ್. ಅದು ಈಗ ತೋರಿಸಿದ್ನಲ್ಲ, ಇದು ಕುಶನಿಂಗ್ ಇರೋದು, ಅದು ಹೆಲ್ದಿ ಬೋನ್ ಅದು. ಮತ್ತೆ ಅದು ಆಸ್ಟಿಯೋ ಆರ್ಥರಿಟೀಸ್ ಆದಾಗ ಆತರ ಇರುತ್ತೆ ನೋಡಿ, ಈ ತರ ರೈಟ್ ಸೈಡ್ ಇರೋದು ಅನ್ಹೆಲ್ದಿ ಬೋನ್. ಆಸ್ಟಿಯೋ ಆರ್ಥರಿಟೀಸ್, ರುಮಟಾಯ್ಡ್ ಆರ್ಥರಿಟೀಸ್ ಆದಾಗ ನಮ್ದು ಬೋನ್ ಡ್ಯಾಮೇಜ್ ಆಗಿ ಈ ತರ ಕಾಣಿಸುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. ಮತ್ತೆ ಇದ್ರ ಅರ್ಥ ಏನು, ಈ ಪಿಕ್ಚರ್ ಫಾರ್ಮ್ ಅಲ್ಲಿ ತೋರಿಸಿದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಇದು ಸರಿಯಾಗಿ ಅರ್ಥ ಸ್ವಲ್ಪ ನೀವು ಮಾಡ್ಕೊಂಡ್ರೆ ಇದನ್ನ ಸರಿಯಾಗಿ ಅದ್ರ ನಮ್ಮ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊತೀರ. ಮತ್ತೆ ಇದು ನಿಮ್ಮ ನೀ ಜಾಯಿಂಟ್, ಇದು ನಿಮ್ಮ ನೀ ಕ್ಯಾಪ್ ಇದೆ ಅಲ್ಲ, ಅದು ರೌಂಡ್ ಆಗಿದೆ ನೋಡಿ, ಅದು ನೀ ಕ್ಯಾಪ್. ಅದು ಫೀಬರ್ ಬೋನ್, ಥೈ ಬೋನ್ ಇದೆ ಕೆಳಗಡೆ, ಅದು ಟಿಯಾ ಬೋನ್. ಅದು ಇದ್ರ ಮಧ್ಯೆ ಎರಡು ಬೋನ್ಗಳ ಕನೆಕ್ಟೆಡ್. ಇಲ್ಲಿ ಮಧ್ಯ
ಬ್ಲೂ ಕಲರ್ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ಕುಶನಿಂಗ್ ಅಂತಾರೆ. ಇದರಲ್ಲಿ ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಇಂದಾನೆ ಅದು ಸರಿಯಾಗಿ ನಮ್ಮ ಹೆಲ್ದಿ ಬೋನು ಸರಿಯಾಗಿ ಕೆಲಸ ಮಾಡುತ್ತೆ. ಇದು ಬೇರೆ ಬೇರೆ ಕುಶನಿಂಗ್ ಇರುತ್ತೆ, ಅದರಲ್ಲಿ ಲಿಗಮೆಂಟ್ ಇರುತ್ತೆ, ಮತ್ತೆ ಕಾರ್ಟ್ಲೇಜ್ ಅಂತ ಹೇಳ್ಬೋದು. ಅದರಲ್ಲಿ ಕೆಲವು ಫ್ಲೂಯಿಡ್ ಇರುತ್ತೆ, ಅದಕ್ಕೆ ಲುಬ್ರಿಕೇಶನ್ ಕೊಡ್ತಾ ಇರುತ್ತೆ. ಸೊ ಬೇಸಿಕಲಿ ಏನಂದ್ರೆ ಸಿನೈಲ್ ಫ್ಲೂಯಿಡ್ ಎಕ್ಸೆಟ್ರಾ ಏನ್ ಹೇಳ್ತೀವಲ್ಲ, ಇದರಲ್ಲಿ ಒಂದು ಮಹತ್ವದ ಪಾತ್ರ ಅಂದ್ರೆ ಕಾರ್ಟ್ಲೇಜ್. ಅನ್ಫಾರ್ಚುನೇಟ್ಲಿ ಇದೇನಾಗುತ್ತೆ, ವಯಸ್ಸಾಗ್ತಾ ಇದ್ದಂಗೆ ನಮ್ಗೆ ಕಾರ್ಟ್ಲೇಜ್ ಬ್ರೇಕ್ ಡೌನ್ ಆಗೋಕೆ ಶುರು ಆಗುತ್ತೆ. ಮತ್ತೆ ಅಲ್ಲಿ ವೇರ್ ಅಂಡ್ ಟೇರ್ ಆಗೋ ಕೂಡ ಶುರು ಆಗುತ್ತೆ. ಸೊ ಬೋನ್ಸ್ ಅಂತೂ ಹಾಗೆ ಆಗುತ್ತೆ ಡ್ಯಾಮೇಜ್. ಆದ್ರೆ ನೀವು ಒಂದೇ ತರದ ಮೂವ್ಮೆಂಟ್ ಮಾಡ್ತಾ ಇದ್ದಾಗ, ಅಥವಾ ತಪ್ಪು ಭಂಗಿಯಲ್ಲಿ ಕುಳಿತುಕೊಂಡಾಗ, ಅಥವಾ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದಾಗ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತಾರಲ್ಲ, ಅಂದ್ರೆ ನೀವು ಅದನ್ನ ಉಪಯೋಗಿಸದೇ ಇದ್ದಾಗ ಈ ತರ ಪ್ರಾಬ್ಲಮ್, ಕಾರ್ಟ್ಲೇಜ್ ಬ್ರೇಕ್ ಡೌನ್ ಆಗೋದು ಈ ತರ ಶುರು ಆಗುತ್ತೆ. ಯೂಸ್ ಇಟ್ ಆರ್ ಲೂಸ್ ಇಟ್ ಅಂದ್ರೆ ನಮ್ಗೆ ಮೊದ್ಲು ಬಾಲ ಇತ್ತಂತೆ, ಗೊತ್ತಲ್ವಾ ಎಲ್ರಿಗೂ. ಅದನ್ನ ನಾವು ಎಷ್ಟೋ ವರ್ಷ ಯೂಸೇ ಮಾಡ್ಲಿಲ್ಲ, ಅದಕ್ಕೆ ಅದು ಹೊರಟೋಯ್ತು. ಅದೇ ಏನು ನಾವು ಸರಿಯಾಗಿ ಅದನ್ನ ಯಾವ್ದನ್ನ ಯೂಸ್ ಮಾಡ್ಕೊಳ್ಳಲ್ಲ, ಅದು ಒಂದಿನ ಇರಲ್ಲ ಅಂತ. ಸೊ ಕಾರ್ಟ್ಲೇಜ್ ಬ್ರೇಕ್ ಡೌನ್ ಆಗುತ್ತೆ ಈ ತರ. ಇಲ್ಲಿ ಬೇರೆ ಬೇರೆ ರೀತಿಯ ಇಶ್ಯೂಸ್ ಕೂಡ ಆಗುತ್ತೆ. ನೀಸ್ ನಲ್ಲಿ ವೇರ್ ಅಂಡ್ ಟೇರ್ ಶುರು ಆಗುತ್ತೆ. ಕೆಲವೊಮ್ಮೆ ಅನುವಂಶಿಕ ಕಾರಣ ಕೂಡ ಇರ್ಬೋದು ಇದಕ್ಕೆ. ಸೊ ನಮ್ಮ ಜೀವನ ಶೈಲಿ ಮೇಲೆ ಮುಖ್ಯವಾದ ಫೋಕಸ್ ಮಾಡಿದ್ರೆ ಇದನ್ನ ಸರಿಯಾಗಿ ಸರಿ ಮಾಡ್ಕೋಬಹುದು. ಸೊ ಮೊಳಕಾಲು ಅದ್ರ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಈ ತರ ಆಗುತ್ತೆ. ಈಗ ನೋಡಿ, ಈಗ ಒಂದು ತೋರಿಸ್ತೀನಿ. ಇದು ಮೇಲಿನ ಬೋನ್ ಅನ್ಕೊಳ್ಳಿ, ಸುಮ್ನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸೊ ಇಲ್ಲಿ ಕುಶನಿಂಗ್ ಇದ್ರೆ ಇದು ಘರ್ಷಣೆ ಆಗಲ್ಲ, ಇಲ್ಲಿ ಡ್ಯಾಮೇಜ್ ಆಗಲ್ಲ. ಇದು ಈ ತರ ನಡುವೆ ಕುಶನ್ ಇದ್ದಾಗ ಈ ತರ ತಿಕ್ಕಿದ್ರೆ ನೋಡಿ, ಇದು ಕುಶನಿಂಗ್ ಅಂತ ತಿಳ್ಕೊಳ್ಳಿ. ಸೊ ಇದು ನಿಮ್ದು ಮೇಲಿಂದು ಥೈ ಬೋನ್, ಇದು ಕೆಳಗಡೆದು ಟಿಯಾ ಬೋನ್. ಸೊ ಈ ತರ ತಿಕ್ಕಿದ್ರೆ ಇದು ಘರ್ಷಣೆ ಆಗಲ್ಲ ಕುಶನಿಂಗ್ ಇದ್ದಾಗ. ಸೊ ನಿಮ್ಮ ಹತ್ರ ಈ ರೀತಿ ಇದೆ ಅಂತ ಅದು ಅದೇ ನೀವು ಮಧ್ಯೆ ಕುಶನಿಂಗ್ ಇಟ್ಟಾಗ ಏನಾಗುತ್ತೆ, ಅಲ್ಲಿ ರಬ್ ಮಾಡಿದ್ರು ಏನು ಡ್ಯಾಮೇಜ್ ಆಗಲ್ಲ. ಕಾರ್ಟ್ಲೇಜ್ ಈ ತರ ಕೆಲಸ ಮಾಡುತ್ತೆ. ಮತ್ತೆ ಶಾಕ್ ಸಂಗ್ರಹಣೆ ಮಾಡ್ಕೊಳ್ತೆ ಇದು. ನಾವು ಜಂಪ್ ಮಾಡಿದಾಗ, ಹಾರ್ಡ್ ಫೇಸ್ ಅಲ್ಲಿ ತುಂಬಾ ಜಂಪ್ ಮಾಡಿದಾಗ ಏನಾಗುತ್ತೆ, ಈ ತರ ಶಾಕ್ ಆಗುತ್ತಲ್ಲ, ಒಂಥರ ನಾವು ಎಲ್ಲಾದ್ರೂ ಜೋರಾಗಿ ಜಿಗಿತೀವಿ ಅನ್ಕೊಳ್ಳಿ, ಒಂಥರ ಶಾಕ್ ಆಗುತ್ತೆ ನೋಡಿ, ಕೈಯಲ್ಲೂ ಆಗುತ್ತೆ, ಅದು ಎಲ್ಲ ಜಾಯಿಂಟ್ಸ್ ಅಲ್ಲಿ ಆಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು ಕಾರ್ಟ್ಲೇಜ್. ಸೊ ಆಮೇಲೆ ಫ್ರಿಕ್ಷನ್ ಕಡಿಮೆ ಮಾಡುತ್ತೆ ಅದು ಕಾರ್ಟ್ಲೇಜ್ ಇದ್ದಾಗ. ಸೊ ಅದಕ್ಕೆ ಕಾರ್ಟ್ಲೇಜ್ ಇಂಪಾರ್ಟೆಂಟ್. ಸೊ ಕಾರ್ಟ್ಲೇಜ್ ಜಾಯಿಂಟ್ ಮೂವ್ಮೆಂಟ್ ಆದಾಗ ಫ್ರಿಕ್ಷನ್ ಆಗುತ್ತಲ್ಲ, ಅದನ್ನ ಕಡಿಮೆ ಮಾಡುತ್ತೆ. ಅಲ್ಲಿ ಲುಬ್ರಿಕೇಶನ್ ಪ್ರೊವೈಡ್ ಮಾಡಿ ಕಾರ್ಟ್ಲೇಜ್ ಫ್ರಿಕ್ಷನ್ ನ ಕಡಿಮೆ ಮಾಡುತ್ತೆ. ಆಗ ನಿಮ್ಗೆ ಇವಾಗ ನಿಮ್ಗೆ ಅರ್ಥ ಆಯ್ತಲ್ವಾ ಈ ಫ್ಲೂಯಿಡ್ ಯಾವ ತರ ಕುಶನಿಂಗ್ ಕೆಲಸ ಮಾಡುತ್ತೆ ಅಂತ. ಸೊ ಯಾಕೆ ಇದು ಇಷ್ಟೊಂದು ಅವಶ್ಯಕತೆ ಇದೆ ಅಂದ್ರೆ, ನಿಮ್ಮ ಕೆಲಸ ಏನಂದ್ರೆ ಇದನ್ನ ನೀವು ಸರಿಯಾಗಿ ಮ್ಯಾನೇಜ್ ಮಾಡ್ಕೋದು, ಮುಂದೆ ಇಂಟ್ಯಾಕ್ಟ್ ಅಲ್ಲಿ ಇಡೋದು. ಇಲ್ಲಾಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಸ್ವಲ್ಪ ಡಿಲೇ ಮಾಡ್ಬೋದು ಅಷ್ಟೇ, ಅಥವಾ ಕಡಿಮೆ ಮಾಡ್ಬೋದು. ಮತ್ತೆ ಆಸ್ಟಿಯೋಆರ್ಥರೈಟಿಸ್ ಯಾಕಾಗುತ್ತಂದ್ರೆ, ಕಾರ್ಟ್ಲೇಜ್ ಅಥವಾ ಕುಶನಿಂಗ್ ಏನ್ ಕೊಡುತ್ತಲ್ಲ, ಅದು ಬ್ರೇಕ್ ಡೌನ್ ಆದಾಗ ಇನ್ನೊಂದು ಆರ್ಥರೈಟಿಸ್ ಏನಂದ್ರೆ, ಇನ್ನೊಂದು ಆರ್ಥರೈಟಿಸ್ ಪ್ರಾಬ್ಲಮ್ ಏನಂದ್ರೆ, ಅದು ರೂಮಟೈಡ್. 2 ಟೈಪ್ ಆರ್ಥರೈಟಿಸ್ ಇದೆ. ಇನ್ನೊಂದು ರೂಮಟೈಡ್ ಆರ್ಥರೈಟಿಸ್, ಇದು ಬೇರೆ. ಇದೊಂದು ಆಟೋ ಇಮ್ಯೂನ್ ಕಂಡೀಷನ್. ಆಟೋ ಇಮ್ಯುನಿಟಿ ಇಂದ ಇದು ಓವರ್ ಆಕ್ಟಿವ್ ಆದಾಗ, ಇಮ್ಯುನಿಟಿ ಸಿಸ್ಟಮ್ ಅಂದ್ರೆ ಎಲ್ಲಿ ಅದಕ್ಕೆ ಅಟ್ಯಾಕ್ ಮಾಡ್ಬೇಕಾಗಿತ್ತು ಅಲ್ಲಿ ಫಾರೆನ್ಸ್ ವಸ್ತು ಯಾವ್ದಾದ್ರು ಬಂದಾಗ, ರೂಮಟೈಡ್ ಆರ್ಥರೈಟಿಸ್ ನಲ್ಲಿ ಬೈ ಮಿಸ್ಟೇಕ್ ಆರ್ಗನ್ ಟಿಶ್ಯೂ ಜಾಯಿಂಟ್ ಅದರದೇ ಆದ ಒಂದು ಸ್ವಂತ ಅಲ್ಲಿ ಅಥವಾ ಡ್ಯಾಮೇಜ್ ಇದ್ದಾಗ ಅದು ಜಾಯಿಂಟ್ ನ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಶರೀರ ತನ್ನ ಸ್ವಂತ ಟಿಶ್ಯೂ ಮತ್ತೆ ಜಾಯಿಂಟ್ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಅದನ್ನೇ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ರುಮಟೈಡ್ ಆರ್ಥರೈಟಿಸ್ ಇದರಿಂದ ಇದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಊತನ ಕ್ರಿಯೇಟ್ ಮಾಡುತ್ತೆ. ಆದ್ರಿಂದ ರುಮಟೈಡ್ ಆರ್ಥರೈಟಿಸ್ ಇನ್ಫ್ಲಮೇಟರಿ ಕಂಡೀಷನ್. ಇಂಥ ಕಂಡೀಷನ್ ಅಲ್ಲಿ ಮೊದಲು ನೀವು ಇನ್ಫ್ಲಮೇಷನ್ ಏನ್ ಮಾಡ್ಬೇಕಂದ್ರೆ ಕಡಿಮೆ ಮಾಡ್ಬೇಕು. ಮತ್ತೆ ನೋವು ಅದು ಹೇಗೆ ಇನ್ಕ್ರೀಸ್ ಆಗ್ಬಾರ್ದು, ಜಾಸ್ತಿ ಆಗ್ಬಾರ್ದು, ಅದ್ರ ಕಡೆ ನೀವು ಫೋಕಸ್ ಮಾಡ್ಬೇಕು. ಮೇನ್ಲಿ ಇನ್ಫ್ಲಮೇಷನ್ ಅಂದ್ರೆ ಊತ ಏನಿರುತ್ತ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ರುಮಟೈಡ್ ಆರ್ಥರೈಟಿಸ್ ಇದ್ದಾಗ. ಮತ್ತೆ ಇದು ಆಸ್ಟಿಯೋಆರ್ಥರೈಟಿಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಇದ್ದಾಗ ಇದು ಆರ್ಟರೀಸ್ ಈಗ ಆಲ್ರೆಡಿ ಅದು ಆರ್ಥರೈಟಿಸ್ ಆಲ್ರೆಡಿ ಪ್ರಗತಿಯಲ್ಲಿದೆ, ನೋವು ಇದೆ, ಜಾಸ್ತಿ ಆಗ್ತಾ ಇದೆ. ಅದನ್ನ ಹೇಗೆ ಕಡಿಮೆ ಮಾಡ್ಬೋದು, ಜೊತೆಗೆ ನೋವು ಅಂದ್ರೆ ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಅಥವಾ ಈ ಓವರ್ ಆಲ್ ಇನ್ಫ್ಲಮೇಷನ್ ಹೇಗೆ ಕಡಿಮೆ ಮಾಡ್ಬೋದು, ಮತ್ತೆ ಕಾರ್ಟ್ಲೇಜ್ ನ ಹೇಗೆ ಬಲಪಡಿಸುವುದು, ಇದು ಆರ್ಥರೈಟಿಸ್. ಇದರಲ್ಲಿ ಆಗ್ಲೇ ಪಿಕ್ಚರ್ ಅನ್ನು ತೋರಿಸಿದ್ನಲ್ಲ,
ಈಗ ರುಮ್ಟೈ ಆರ್ಥರೈಟಿಸ್ ನೋಡಿ ಅದು ಹೇಗೆ ಡ್ಯಾಮೇಜ್ ಆಗಿದೆ ಅಂತ. ಇಲ್ಲಿ ಅದು ಆ ಪಿಕ್ಚರ್ ನೋಡಿ ಎಷ್ಟು ಅದು ಡ್ಯಾಮೇಜ್ ಆದಾಗ ಹೇಗಾಗಿದೆ ಅಂತ ಅಬ್ಸರ್ವ್ ಮಾಡಿ ಅದನ್ನ. ಸೊ ಅದು ಫುಲ್ ಅದು ಇದು ಏನಿದೆ ಕುಶನಿಂಗ್ ಏನಿದೆ ನೋಡಿ ಯಾವ ತರ ಡ್ಯಾಮೇಜ್ ಆಗಿದೆ ಅಂತ. ಸೊ ರುಮ್ಟೈಡ್ ಆರ್ಥರೈಟಿಸ್ ನಲ್ಲಿ ಈ ತರ ಅದು ಡ್ಯಾಮೇಜ್ ಆದಾಗ ಈ ತರ ಕಾಣಿಸುತ್ತೆ. ಮತ್ತೆ ಇದನ್ನ ಆಟೋಇಮ್ಯೂನ್ ಕಂಡೀಷನ್ ಅಂತ ಏನ್ ಹೇಳಿದ್ನಲ್ಲ, ಇದು ಇದು ರುಮ್ಟೈಡ್ ಆರ್ಥರೈಟಿಸ್ ಒಂದು ಆಟೋಇಮ್ಯೂನ್ ಕಂಡೀಷನ್. ಸೊ ಇಂಥ ಕಂಡೀಷನ್ ಅಲ್ಲಿ ಮೊದಲು ನೀವು ಅದ ಇನ್ಫಾರ್ಮೇಶನ್ ಏನ್ ಕಡಿಮೆ ಮಾಡ್ಬೇಕು, ಮೊದಲು ಇನ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡ್ಬೇಕು, ಆ ಇನ್ಫಾರ್ಮೇಶನ್ ನ ಕಡಿಮೆ ಮಾಡ್ಬೇಕು. ಮತ್ತೆ ಇದು ಕಾರ್ಟ್ಲೇಜ್ ನ ಹೇಗೆ ಬಲಪಡಿಸೋದು, ಮತ್ತೆ ಕಾರ್ಟ್ಲೇಜ್ ಹೇಗೆ ಡ್ಯಾಮೇಜ್ ಆಗಿತ್ತೆ ಅಂತ ಅದನ್ನ ತೋರಿಸಿದ್ನಲ್ಲ. ಸೊ ನೀವು ಕಾರ್ಟ್ಲೇಜ್ ನ ಡ್ಯಾಮೇಜ್ ನ ಹೇಗೆ ಗುಣಪಡಿಸೋದನ್ನ ತಿಳ್ಕೊಬೇಕು. ಅದು ವೀಕ್ ಆಗಿದೆ ನೋಡಿ, ಅದು ತೋರಿಸಿದ್ನಲ್ಲ ಆಗ್ಲೇ ಆಗದ ಕೆಳಗಡೆ, ಮತ್ತೆ ಪೂರ್ತಿ ನೀ ಇನ್ಫ್ಲೇಮ್ಡ್ ಆಗಿದೆ. ಅದು ಈ ಶರೀರದ ಒಳಗಡೆ ಈ ತರ ನೋಡಿ ಡ್ಯಾಮೇಜ್ ಆದಾಗ ಈ ತರ ಇರುತ್ತೆ. ಸೊ ಜಾಯಿಂಟ್ ಜಾಯಿಂಟ್ ಹಾಪ್ಕಿನ್ಸ್ ಮೆಡಿಸಿನ್ಸ್ ಅಂತ ಒಂದು ಟ್ರಸ್ಟೆಡ್ ಸೋರ್ಸ್ ಇದೆ. ಅವ್ರು ಏನ್ ಹೇಳಿದಾರೆ ಅಂದ್ರೆ ರುಮ್ಟೈಡ್ ಆರ್ಥರೈಟಿಸ್ ನಲ್ಲಿ ಅಥವಾ ಆರ್ಥರೈಟಿಸ್ ನಲ್ಲಿ ಅಥವಾ ಯಾವುದೇ ಜಾಯಿಂಟ್ ಪೇನ್ ರಿಲೇಟೆಡ್ ಇಶ್ಯೂ ಇದ್ದಾಗ ಈ 3 ವಸ್ತುಗಳು ಗಮನಕ್ಕೆ ತೆಗೆದುಕೊಳ್ಬೇಕು. ಅದು ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಒಂದು ಗ್ಲೂಕೋಮೈನ್, ಆಮೇಲೆ ಕಾಂಟ್ರಾಡೈನ್, ಆಮೇಲೆ ಇದು ಕರ್ಕ್ಯೂಮಿನ್ ಇದು ಅರಿಶಿಣದಲ್ಲಿ ಸಿಗುತ್ತೆ. ಗ್ಲೂಕೋಸಮೈನ್ ಇದೇನಿದೆ ಅಲ್ಲ, ಇದು ಆಹಾರದಲ್ಲಿ ಸಿಗಲ್ಲ. ಇದು ಏನ್ ಮಾಡುತ್ತೆ ಅಂದ್ರೆ ಇದು ಯಾವುದೇ ಆಹಾರ ಪದಾರ್ಥಗಳಲ್ಲಿ ಸಿಗೋದಿಲ್ಲ. ಇದು ಸಪ್ಲಿಮೆಂಟ್ ಫಾರ್ಮ್ ನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಕಾರ್ಟ್ಲೇಜ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ಮತ್ತೆ IBD ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇದ್ದಾಗ, ಮತ್ತೆ ಅಸ್ತಮಾ ಅಲರ್ಜಿ ಇದ್ದವರು ಕೂಡ, ಸ್ಪೋರ್ಟ್ಸ್ ಇಂಜರಿ ಆದಾಗ, ಕ್ರಾನಿಕ್ ಪೇನಿಂಗ್ ಏನಾದ್ರು ಇದ್ದಾಗ, ರುಮ್ಟೈಡ್ ಆರ್ಥರೈಟಿಸ್ ಮತ್ತೆ ಆಸ್ಟಿಯೋ ಆರ್ಥರೈಟಿಸ್, ಇದಕ್ಕೆಲ್ಲ ಇದು ಗ್ಲೂಕೋಮೈನ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಕಾಂಟ್ರಾಟೈನ್ ಅಂದ್ರೆ ಇದು ಇನ್ಫ್ಲಮೇಷನ್ ಕಡಿಮೆ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಲಾಗ್ತದೆ. ನೋವು, ಸ್ಟಿಫ್ನೆಸ್ ಕಡಿಮೆ ಮಾಡುತ್ತೆ ಇದು ಕಾರ್ಟ್ಲೇಜ್. ಬ್ರೇಕ್ ಡೌನ್ ಕೂಡ ಕಡಿಮೆ ಮಾಡುತ್ತೆ. 2017ರಲ್ಲಿ ಒಂದು ರಿಸರ್ಚ್ ಮಾಡಿದ್ರಂತೆ. ಅವರಿಗೆ ನೀ ಆರ್ಥರೈಟಿಸ್ ಇತ್ತು, ಅವರಿಗೆ ಕಾಂಟ್ರಾಟಿನ್ ಸಲ್ಫೇಟ್ ಕೊಡ್ಲಾಗಿತ್ತು. ಮತ್ತೆ ನಾನ್ ಸ್ಟಿರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ ಅಂತ NSAID, ಇದು ಒಂದು ಡ್ರಗ್, ಅದು ಮೆಡಿಸಿನ್. ಇದನ್ನ ಪ್ರಯೋಗ ಮಾಡಿದ್ಮೇಲೆ ಕಾಂಟ್ರಾಟಿನ್ ಮತ್ತೆ ಇದು NSAID ಇದಕ್ಕೆ ಸೇಮ್ ರಿಸಲ್ಟ್ ಬಂತಂತೆ. 2 ಕೊಟ್ಟಿದಾಗ ಸೇಮ್ ರಿಸಲ್ಟ್ ಬಂತು. ಅದಕ್ಕೆ ಕಾಂಟ್ರಾಟಿನ್ ಇದು ಜಾಯಿಂಟ್ ಇಶ್ಯೂದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕರ್ಕ್ಯೂಮಿನ್ ಅಂದ್ರೆ ಇದು ವಿಂಟರ್ ಅಲ್ಲಿ ಹಸಿ ಇರುತ್ತೆ ಇದು ಅರಿಶಿನ, ಅದು ತುಂಬಾ ಒಳ್ಳೇದು. ಅದನ್ನ ತುಂಬಾ ಯೂಸ್ ಮಾಡ್ಬೇಕು ಎಲ್ರು. ನೋವು ಇಲ್ಲದೆ ಇದ್ದವರು ಕೂಡ ಅದನ್ನ ಯೂಸ್ ಮಾಡ್ಬೇಕು. 1 ನಿಮಿಷ. ಮತ್ತೆ ಅದು ತುಂಬಾ ಹಳದಿ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಅದು ಅರಿಶಿನ ಅದು ತುಂಬಾ ಒಳ್ಳೇದು. ಅಥವಾ ಚೆನ್ನಾಗಿರೋರು ಕೂಡ ಅದನ್ನ ಯೂಸ್ ಮಾಡ್ಬೋದು. ಏನ್ ಹೇಳಿ, ಕರ್ಕ್ಯೂಮಿನ್ ಫಾರಿನ್ ನಲ್ಲಿ ಅದನ್ನ ಗೋಲ್ಡನ್ ಟ್ರೀ ಅಂತಾನು ಕರೀತಾರೆ. ತುಂಬಾ ಅದು ಒಂದು ಒಳ್ಳೆ ಕೆಲಸ ಮಾಡುತ್ತೆ ಇನ್ಫ್ಲಮೇಷನ್. ಅದಕ್ಕೆ ಹಾಲಲ್ಲಿ ಹಳದಿ ಹಾಕಿ ಕುಡಿ ಅಂತ ಹೇಳ್ತಾರೆ ನೋಡಿ, ಏನಾದ್ರು ನೋವು ಇದ್ದಾಗ. ಸೊ ಇದು ಈ ತರ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಹೈಲುರಾನಿಕ್ ಆಸಿಡ್ ಅಂತ ಕೇಳಿರ್ಬೋದು ನೀವು. ಸ್ಕಿನ್ ಇಶ್ಯೂಸ್ ಅಲ್ಲಿ ಹೈಡ್ರೇಷನ್ ಚೆನ್ನಾಗಿರುತ್ತೆ ಅಂತ ಕೊಡ್ತಾರೆ ನೋಡಿ, ಅದು ಕೂಡ ಜಾಯಿಂಟ್ ಪೇನ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೂಡ ಅದನ್ನ ಸೇವನೆನೂ ಮಾಡ್ಬೋದು ಇದನ್ನ. ಸೊ ಹೈಲುರಾನಿಕ್ ಆಸಿಡ್ ಹೈಡ್ರೇಷನ್ ಕೊಡುತ್ತೆ ಇದಕ್ಕೆ, ನಮ್ಮ ಜಾಯಿಂಟ್ಗೆ. ಸೊ ನೀವು ಬ್ಲಡ್ ರಿಪೋರ್ಟ್ ನ ತಕ್ಕೊಳ್ಳಿ. ನಿಮ್ಗೆ ರುಮ್ಟೈಡ್ ಆರ್ಥರೈಟಿಸ್ ಯಾವುದೇ ಜಾಯಿಂಟ್ ಇಶ್ಯೂ ಇದ್ದಾಗ ಆಗ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮ್ಗೆ ವಿಟಮಿನ್ D ಕೂಡ ಕಮ್ಮಿ ಇರೋದು ಗೊತ್ತಾಗುತ್ತೆ. ಮತ್ತೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಲ್ಲ ವಿಟಮಿನ್ D ಕಮ್ಮಿ ಇದ್ದಾಗ. ಅವಾಗ ಏನಾಗುತ್ತೆ, ನಿಮ್ಗೆ ವಿಟಮಿನ್ B12 ಕಡಿಮೆ ಇರೋದು ಕೂಡ ಗೊತ್ತಾಗುತ್ತೆ. ಸೊ ಏನಾದ್ರು ಜಾಯಿಂಟ್ ಇಶ್ಯೂ ಇದ್ದಾಗ ನೀವು ಮೊದಲು ಬ್ಲಡ್ ರಿಪೋರ್ಟ್ ನ ತಗೋಬೇಕು. ಅವಾಗ ಗೊತ್ತಾಗುತ್ತೆ ವಿಟಮಿನ್ D ಕಮ್ಮಿ ಇರುತ್ತೆ ಅಂತ. ಸೊ ವಿಟಮಿನ್ B12 ಕಮ್ಮಿ ಇರುತ್ತೆ ಎಸ್ಪೆಷಲಿ ಈ ತರ ಇಶ್ಯೂಸ್ ಇದ್ದಾಗ. ಸೊ ಮ್ಯಾಗ್ನೇಷಿಯಂ ಕೂಡ ಇಂಪಾರ್ಟೆಂಟ್. ಅದು ನಿದ್ದೆ ಬರಲ್ಲ ಮ್ಯಾಗ್ನೇಷಿಯಂ ಕಡಿಮೆ ಇದ್ದವ್ರಿಗೆ. ಇನ್ನ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂದ್ರೆ, ಮೊದ್ಲು ಜಾಯಿಂಟ್ ಪೇನ್ ಇದ್ದವರು ತೂಕ ಜಾಸ್ತಿ ಇದ್ರೆ, ಸಪೋಸ್ ಆಲ್ಮೋಸ್ಟ್ ಜಾಯಿಂಟ್ ಪೇನ್ ತೂಕ ಇದ್ದವ್ರಿಗೇನೆ ಬರೋದು, ತೂಕ ಇಳಿಸ್ಕೊಳ್ಳಿ.
ತೂಕನ ಕಡಿಮೆ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಆ ಭಾರ ಎಲ್ಲ ನಮ್ಮ ಬೋನ್ಸ್ ಮೇಲೆ ಬೀಳುತ್ತೆ ನೋಡಿ. ಇಂಥವ್ರಿಗೆ ಜಾಸ್ತಿ ನೀ ಪೇನ್ ಇಶ್ಯೂ, ಜಾಯಿಂಟ್ ಪೇನ್ ಇಶ್ಯೂ ಇರುತ್ತೆ. ನಿಮ್ಮ ಆರ್ಗನ್ ಏನಿದೆ ಅಲ್ಲ, ಒಂದು ಸ್ಪೆಸಿಫಿಕ್ ಲೋಡ್ ನ ಎತ್ತಕ್ಕೆ ಮಾಡ್ಲಾಗಿದೆ. 50 kg ತೂಕ ಲೋಡ್ ಎತ್ತಕ್ಕೆ ನಿಮ್ಮ ಮೊಳಕಾಲಿದೆ, ಅದ್ರ ಮೇಲೆ ನೀವು 70 kg 80 kg ಅದಕ್ಕಿಂತ ಹೆಚ್ಚು ಭಾರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಯೋಚನೆ ಮಾಡಿ, 20-30 kg ಎಕ್ಸ್ಟ್ರಾ ತೂಕ ನೀವು ಮೊಳಕಾಲ್ ಮೇಲೆ ಹಾಕ್ತೀರಾ. ಆವಾಗ ಏನಾಗುತ್ತೆ ಅಂದ್ರೆ ಅದು ಓವರ್ಲೋಡ್ ಆಗಿ ಅದನ್ನ ಎತ್ತಕ್ಕಾಗದೆ ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಒಂದು 30-40 ವರ್ಷದಲ್ಲಿ ಏನಾಗಲ್ಲ, ಅದೇ 50 ವರ್ಷ ಆಗ್ತಾ ಆಗ್ತಾ ಬಂದಾಗ ಅದೇನಾಗುತ್ತೆ ಹೇಳಿ, ಆ ಫ್ಲೂಯಿಡ್ ಏನಿರ್ತಲ್ಲ, ಕುಶನಿಂಗ್ ಡ್ಯಾಮೇಜ್ ಆಗ್ತಾ ಬರುತ್ತೆ, ಅದು ಪ್ರೆಷರ್ ಫೀಲ್ ಮಾಡಕ್ ಶುರು ಮಾಡುತ್ತೆ. ಆಮೇಲೆ ಈಗ ನಿಮ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ ಅದು ಬ್ರೇಕ್ ಡೌನ್ ಆಗ್ತಾ ಬರುತ್ತೆ. ನೀವು ಕೂಡ ನಿಮ್ಮ ಮೇಲೆ ಏನಾದ್ರು ಒಂದು ಭಾರ ಹಾಕಿದಾಗ ಹೇಗ್ ಅನ್ಸುತ್ತೆ, ನೀವು ಬ್ರೇಕ್ ಡೌನ್ ಆಗ್ಬಿಡ್ತೀರಲ್ವಾ, ಎತ್ತಕ್ಕಾಗಲ್ಲ. ಅದೇ ತರ ನಮ್ಮ ಮೊಳಕಾಲ್ ಮೇಲೆ ನಮ್ಮ ವೇಟ್ ಜಾಸ್ತಿ ಇದ್ದಾಗ ಅದು ಕೂಡ ಸ್ಲೋಲಿ ಅದು ಇದು ಬ್ರೇಕ್ ಡೌನ್ ಆಗ್ತಾ ಬರುತ್ತೆ, ನೀವು ಕುಶನಿಂಗ್. ಸೊ ಈಗ ಸ್ವಲ್ಪ ಜಾಸ್ತಿ ಇತ್ತು ಅನ್ಕೊಳ್ಳಿ, ನಡೆಯುತ್ತೆ. ಆದ್ರೆ ಅದ್ರ ಜೊತೆ ನೀವು ಮಸಲ್ ಜಾಸ್ತಿ ಮಾಡ್ಕೊಂಡ್ರೆ, ಸ್ವಲ್ಪ ತೂಕ ಜಾಸ್ತಿ ಇದ್ರೆ ಪರವಾಗಿಲ್ಲ, ಮಸಲ್ ನ ಜಾಸ್ತಿ ಮಾಡ್ಕೊಂಡ್ರೆ ಆ ಜಾಯಿಂಟ್ ಏನಿದೆ ಅಲ್ಲ, ಲೋಡ್ ಜಾಯಿಂಟ್ ಮೇಲೆ ಬೀಳಲ್ಲ. ಆವಾಗ ಏನಂದ್ರೆ ನಿಮ್ಗೆ ನೀ ಪೇನ್ ಇದೆ ಅನ್ಕೊಳ್ಳಿ, ಮತ್ತೆ ಓವರ್ಲೋಡ್ ಇದ್ರೆ ಅದಕ್ಕೆ ನೀ ಪೇನ್ ಇದೆ, ನಿಮ್ಮ ಮಸಲ್ ಅಂದ್ರೆ ಮಾಂಸಖಂಡಗಳು ಕಡಿಮೆ ಇದ್ರೆ ಎಲುಬಿನ ಸುತ್ತಮುತ್ತ 2 ವಸ್ತು ಇರುತ್ತೆ, ಅದು ಒಂದು ಮಸಲ್, ಇನ್ನೊಂದು ಫ್ಯಾಟ್. ಮಸಲ್ ಜಾಸ್ತಿ ಇರ್ಬೇಕು, ಕೊಬ್ಬು ಕಡಿಮೆ ಇರ್ಬೇಕು. ಹೆಚ್ಚಾಗಿ ಜನರಲ್ಲಿ ಏನಿರುತ್ತೆ ಹೇಳಿ, ಕೊಬ್ಬು ಜಾಸ್ತಿ ಇರುತ್ತೆ. ಕೊಬ್ಬು ಅಂದ್ರೆ ಇದು ಫ್ಯಾಟ್ ಲೋಡ್ ನ ತಗೊಳಲ್ಲ, ಅದಕ್ಕೆ ಏನ್ ಮಾಡುತ್ತೆ, ಲೋಡ್ ನ ತಗೊಳಕ್ ಆಗಲ್ಲ, ದೇವ್ರು ಮಾಡಿರೋದೇ ಅದನ್ನ ತಗೊಳಕ್ಕೆ. ಸೊ ಮಸಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಪೇನ್ ಕಡಿಮೆ ಇರುತ್ತೆ. ಸೊ ಮಸಲ್ ನಾವೇನ್ ಮಾಡ್ಕೋತಾ ಇದೀವಿ, ಕಡಿಮೆ ಮಾಡ್ಬಿದ್ವಿ. ನಾವು ಒಂದ್ 30 ಆದ್ಮೇಲೆ ನೋಡಿ ಮಸಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. 30 ಆದವ್ರಿಗೆ ಮತ್ತೊಂದು 50 ಆದವ್ರಿಗೆ ಮುಖ ವ್ಯತ್ಯಾಸ ನೋಡಿ. ಅವ್ರು ಯಾಕೆ ಸ್ವಲ್ಪ ಏಜ್ ಆದವ್ರ ತರ ಕಾಣ್ತಾರೆ, ಅದು ಫ್ಲೆಕ್ಸಿಬಿಟಿ ಮತ್ತೆ ಮೂವ್ಮೆಂಟ್ ಮಾಡಕ್ಕೆ ನಮ್ಮ ಜಾಯಿಂಟ್ ಇರೋದು, ಅದಕ್ಕೋಸ್ಕರ ಜಾಯಿಂಟ್ ಮಾಡಿರೋದು ಆ ದೇವ್ರು ನಮ್ಗೆ. ಆದ್ರೆ ನಾವು ಫ್ಯಾಟ್ ನ ಜಾಸ್ತಿ ಮಾಡಿಕೊಂಡಿದೀವಿ ನಮ್ಮ ಲೋಡ್ ತಗೋಕೆ, ಅದು ನಮ್ಮ ಲೋಡ್ ನ ತಗೋತಾ ಇಲ್ಲ. ಎಕ್ಸ್ಟ್ರಾ 20-30 kg ಏನಿದೆ ಮಸಲ್ ನ ಕಡಿಮೆ ಮಾಡಿದ್ವಿ, ಸಾರಿ, ನಮ್ಮ ಲೋಡ್ ಏನಿದೆ ಅಲ್ಲ 20-30 kg ಅದನ್ನು ಅದು ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏಜ್ ಆದ್ಮೇಲೆ. ಸೊ ಯಾಕಂದ್ರೆ ಮಸಲು ಕಡಿಮೆ ಆಗ್ತಾ ಬರುತ್ತೆ. ಮಸಲ್ನ ಕಡಿಮೆ ಏಜ್ ಆಗ್ತಾ ಆಗ್ತಾ ಮಸಲ್ ನಾವು ಮೂವ್ಮೆಂಟ್ ಜಾಸ್ತಿ ಮಾಡಲ್ಲ, ಮತ್ತೆ ಪ್ರೋಟೀನ್ ಜಾಸ್ತಿ ತಗೊಳಲ್ಲ, ಅವಾಗ ಏನಾಗುತ್ತೆ, ನಮ್ಮ ಮಸಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ 30 ಮತ್ತೆ 30ರ ನಂತರ 5% ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. 30 ನಂತರ ಏನಾಗುತ್ತೆ, ಪ್ರತಿ 10 ವರ್ಷಕ್ಕೆ ನಮ್ಗೆ 5% ಮಸಲ್ ಲಾಸ್ ಆಗ್ತಾ ಬರುತ್ತೆ. ಅಂದ್ರೆ ನೋಡಿ, ಅದಕ್ಕೆ ಏಜ್ 30 ಆದ್ಮೇಲೆ ನಾವು ಸ್ವಲ್ಪ ಮಸಲ್ ಮತ್ತೆ ನಮ್ಮ ಬೋನ್ಸ್ ಬಗ್ಗೆ ತುಂಬಾ ಕೇರ್ ತಗೋಬೇಕು ಅಂತ ಅದಕ್ಕೆ ಹೇಳ್ತಾರೆ. ಪ್ರತಿ 10 ವರ್ಷಕ್ಕೆ ಅದೇನಾಗುತ್ತೆ, 5% ಮಸಲ್ ಲಾಸ್ ಆಗ್ತಾ ಬರುತ್ತೆ ನಮ್ದು ವಯಸ್ಸಾದಂತೆ. ನಾವು ಅದಕ್ಕೆ ಸ್ವಲ್ಪ ವಯಸ್ಸಾದವ್ರ ತರ ಕಾಣ್ತೀವಿ. 60 ಮತ್ತೆ 30 ಈ ತರ ಎಲ್ಲ ಅವ್ರದ್ದು ವ್ಯತ್ಯಾಸ ನೋಡಿ, ಅವ್ರ ಮುಖ ಹೇಗಿರುತ್ತೆ, ಇವ್ರು ಯಾಕೆ ವಯಸ್ಸಾದವ್ರ ತರ ಕಾಣಿಸ್ತಾರೆ ಅಂತ. ಸೊ ಅದಕ್ಕೆ ಯಾಕಂದ್ರೆ 30 ನಂತರ ನಮ್ಮ ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡೋದನ್ನ ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಮತ್ತೆ ಈಗ ಮೂವಿನಲ್ಲಿ ಇದಾರೆ ನೋಡಿ, ಯಾರು ಅವರು, ಮಲೈಕಾ ಅರೋರಾ ಮತ್ತೆ ಶಿಲ್ಪಾ ಶೆಟ್ಟಿ. ಅವರು ಯಾಕೆ 50 ಆದ್ರೂ ಅಷ್ಟು ಹೆಂಗ ಕಾಣಿಸ್ತಾರೆ ಅಂದ್ರೆ, ಅವರು ಇವಾಗ ಇನ್ನು 25 ತರ ಕಾಣಿಸ್ತಾರೆ. ಈ ಶಿಲ್ಪಾ ಶೆಟ್ಟಿ ಇವರೆಲ್ಲ ಅವ್ರು ಯಾಕತ್ರ ಕಾಣಿಸ್ತಾ ಅಂದ್ರೆ, ಅವರು ಯಂಗ್ ಕಾಣಿಸ್ತಿದಾರೆ. ಅವರು ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ನ, ಅವ್ರ ಕೆಲ್ಸನೇ ಅದು ಬಿಡಿ, ಅವರು ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ನ ಹಾಗೆ ರುಟೀನ್ ಅಲ್ಲಿ ಅದು ಆವಾಗ ಹಾಗೆ ಇಟ್ಕೊಂಡಿರ್ತಾರೆ. ಅವ್ರು ಮೊದ್ಲಿಂದನೂ ಅದನ್ನೇ ಮಾಡ್ಕೊಂಡೇ ಬಂದಿರ್ತಾರೆ, ಅದಕ್ಕೆ ಅವರು ಆತರ ಯಂಗ್ ಕಾಣಿಸ್ತಾರೆ. ಸೊ ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡದಿದ್ದಾಗ, ಯಾವುದೇ ಆಕ್ಟಿವಿಟೀಸ್ ಮಾಡದಿದ್ದಾಗ, ಕುತ್ಕೊಂಡೇ ಇದ್ದಾಗ ನಮ್ಮ ಮಸಲ್ ಕಡಿಮೆ ಆಗ್ತಾ ಫ್ಯಾಟ್ ಜಾಸ್ತಿ ಮಾಡ್ಕೋತೀವಿ, ನಾವು ಮಸಲ್ ಕಡಿಮೆ ಮಾಡ್ಕೋತೀವಿ, ಅದಕ್ಕೆ ನಮ್ಗೆ ನೀ ಜಾಯಿಂಟ್ ಬರುತ್ತೆ. ಸೊ ಮಸಲ್ ಬಿಲ್ಡಿಂಗ್ ಆಕ್ಟಿವಿಟಿ ಮಾಡ್ಬೇಕು ಅಂದ್ರೆ ವೇಟ್ ಟ್ರೈನಿಂಗ್ ಮಾಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ 2 kg 3 kg ಡಂಬಲ್ಸಿಂಗ್ ಕೈಯಿಂದ ಎತ್ತೋದು, ಈ ತರ ಎಲ್ಲ ಮಾಡ್ಬೇಕು. ಆಮೇಲೆ ಅದು ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಈ ತರ ಆಗುತ್ತೆ. ಈಗ ಗೊತ್ತಾಯ್ತಾ ಮಸಲ್ ಬಿಲ್ಡಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ಫಿಸಿಯೋಥೆರಪಿ ಹೋದಾಗ ಬೇರೆ ಬೇರೆ, ಈಗ ನಮ್ಮ ಹಸ್ಬೆಂಡ್ಗೆ ಒಂದು ಇದಾಗಿತ್ತು, ಆಕ್ಸಿಡೆಂಟ್ ಆಗಿ ಕಾಲ್ಗೆ ಫ್ರಾಕ್ಚರ್ ಆಗಿತ್ತು, ಲಿಗಮೆಂಟ್ ಟೇರ್ ಆಗಿ ಅವರು 2 ತಿಂಗಳು ಬೆಡ್ ರೆಸ್ಟ್ ಅಲ್ಲಿತ್ತು.
ಅವಾಗ ಅವ್ರಿಗೆ ಫಿಸಿಯೋಥೆರಪಿ ಮಾಡ್ಲಾಗಿತ್ತು. ಆ 2 ತಿಂಗಳು ಆದ್ಮೇಲೆ ಅವ್ರು ಫಿಸಿಯೋಥೆರಪಿ ಮಾಡಕ್ ಹೋದ್ರು. ಅವ್ರಿಗೆ ಕಾಲ್ಗೆ ಅದು ಬೆಲ್ಟ್ ತರ ಕಟ್ಟಿದ್ರು. ಆ ಬೆಲ್ಟ್ ಒಳಗಡೆ ಮರಳಿತ್ತು ಇಷ್ಟು. ಅದು 1 kg 1.5 kg ಇತ್ತದು. ಅದನ್ನ ಕಾಲಿಗೆ ಕಟ್ತಾ ಇದ್ರು. ಆಮೇಲೆ ಕಾಲು ಮೇಲೆ ಎತ್ತಕ್ಕೆ ಎತ್ತಕ್ಕೆ ಕೆಳಗಡೆ ಮಾಡೋದು ಹೇಳ್ತಾ ಇದ್ರು. ಅಂದ್ರೆ ಅದೇ ವೇಟ್ ಟ್ರೈನಿಂಗ್ ಅಂತ ನಾನು ಹೇಳಿದೆ. ಇವಾಗ ನಾವು ಮೊದ್ಲೇ ಇವೆಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಅದು ಏನಾದ್ರು ಟೇರ್ ಈ ತರ ಆದಾಗ ನಾವು ಬೇಗ ರಿಕವರಿ ಆಗ್ತೀವಿ. ಅದಕ್ಕೆ ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ತುಂಬಾ ಅದು. ಯಾಕಂದ್ರೆ ಸುತ್ತಮುತ್ತ ಏನಿರುತ್ತಲ್ಲ ನಮ್ಮ ನೀ ಸುತ್ತಮುತ್ತ ಅದು ಸ್ಟ್ರಾಂಗ್ ಆಗ್ಲಿ, ಸ್ಟ್ರೆಂಥನ್ ಆಗ್ಲಿ ಅಂತೇಳಿ, ಮಸಲ್ ಸ್ಟ್ರೆಂಥನ್ ಆಗ್ಲಿ ಅಂತ ಆತರ ಬೆಲ್ಟ್ ಹಾಕ್ಬಿಟ್ಟು ಅದನ್ನ ಇದ್ ಮಾಡ್ತಾ ಇರ್ತಾರೆ, ಎತ್ತಕ್ಕೆ ಇದ್ ಮಾಡ್ತಾ ಇರ್ತಾರೆ ನಿಮ್ಗೆ ಕಾಲ್ನ. ಸೊ ಫಿಸಿಯೋಥೆರಪಿನಲ್ಲಿ ಈ ತರ ಮಾಡ್ತಾ ಇರ್ತಾರೆ. ಸೊ ಹೈ ಇಂಪ್ಯಾಕ್ಟ್ ಆಕ್ಟಿವಿಟೀಸ್ ನ ಅವಾಯ್ಡ್ ಮಾಡ್ಬೇಕು. ರನ್ನಿಂಗ್, ಜಂಪಿಂಗ್, ಸ್ಕಿಪ್ಪಿಂಗ್, ನಿಮ್ಗೆ ನೀ ಪೇನ್ ಏನಾದ್ರು ಸ್ವಲ್ಪ ಇದ್ರೆ ಡಾಕ್ಟರ್ ಸಲಹೆ ತಗೊಂಡೆ ನೀವು ಆಕ್ಟಿವಿಟೀಸ್ ಯಾವ್ದಾದ್ರು ಮಾಡಿ. ಮತ್ತೆ ಲೋ ಇಂಪ್ಯಾಕ್ಟ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೋದು. ಅಂದ್ರೆ ಸೈಕ್ಲಿಂಗು, ಸ್ವಿಮ್ಮಿಂಗು ಈ ತರ. ಸೊ ನೀ ಪೇನ್ ಇದ್ದವ್ರು ಹೇಳ್ತಾ ಇದೀನಿ, ಈ ತರ ಮಾಡ್ಬೋದು. ಏನು ನೀ ಪೇನ್ ಇಲ್ಲದೆ ಇದ್ದವ್ರು, ಸ್ವಲ್ಪ ಏಜ್ ಕಡಿಮೆ ಇದ್ದವರು ಏನಾದ್ರು ಆಕ್ಟಿವಿಟಿ ಮಾಡ್ಬೋದು, ಏನಾಗಲ್ಲ. ಬಟ್ ಸ್ವಲ್ಪ ನೀ ಪೇನ್ 30 40 ಪ್ಲಸ್ ಅದೇ ನೀ ಪೇನ್ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಹೈ ಇಂಪ್ಯಾಕ್ಟ್ ಆಕ್ಟಿವಿಟೀಸ್. ಸೈಕ್ಲಿಂಗ್, ಸ್ವಿಮ್ಮಿಂಗ್ ಇದು ಎಲ್ಲ ಒಳ್ಳೆ ಎಕ್ಸರ್ಸೈಸ್. ಹಂಗಾದ್ ಮಲ್ಕೊಂಡು ಸೈಕ್ಲಿಂಗ್ ಮಾಡ್ತೀವಲ್ಲ ಯೋಗದಲ್ಲಿ, ಆ ತರ ಸೈಕ್ಲಿಂಗ್ ಮಾಡ್ಬೋದು ಡೈಲಿ. ಮಸಲ್ ತುಂಬಾ ಶಕ್ತಿಯುತ ಆಗುತ್ತೆ ಇದರಿಂದ. ಸೊ ನ್ಯೂಟ್ರಿಷನ್ ಏನ್ ತಗೋಬೇಕು ಅಂದ್ರೆ, ಈಗ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ನಾವು ಬಿದ್ರೆ, ಗಾಯ ಆದ್ರೆ ಪ್ರೋಟೀನ್ ಏನ್ ಹೇಳಿ, ನಮ್ನ ಬಿದ್ರೆ ಗಾಯ ಆದ್ರೆ ಅದು ನಮ್ನ ರಿಕವರಿ ಮಾಡಕ್ಕೆ, ರಿಪೇರ್ ಅಂಡ್ ರಿಕವರಿ ಪ್ರೋಟೀನ್ ಕೆಲಸ. ಕಾರ್ಬ್ದೇನ್ ಕೆಲಸ, ಇನ್ಸ್ಟಂಟ್ ಎನರ್ಜಿ, ಪಟ್ ಅಂತ ಎನರ್ಜಿ ಕೊಡಕ್ಕೆ ಕಾರ್ಬ್. ಪ್ರೋಟೀನ್ ಏನಾದ್ರು ಬಿದ್ರೆ, ಗಾಯ ಆದ್ರೆ, ಎದ್ರೆ ನಮ್ಗೆ ಅದು ಇಮಿಡಿಯೇಟ್ ರಿಕವರ್ ಆಗಕ್ಕೆ. ಅದಕ್ಕೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ. ಫ್ಯಾಟ್ ಏನ್ ಹೇಳಿ, ಫ್ಯೂಚರ್ಗೆ ಒಂದಿನ ಏನು ತಿನ್ನಲ್ಲ, ಉಪವಾಸ ಮಾಡಿರ್ತೇವೆ, ಅವಾಗ ಏನಾಗುತ್ತೆ, ಅದ್ ನಮ್ಮ ಫ್ಯಾಟ್ ಇರುತ್ತೆ ನೋಡಿ ಆಲ್ರೆಡಿ, ಅದನ್ನ ಯೂಸ್ ಮಾಡ್ಕೊಳ್ತಿದ್ವು, ಅದಕ್ಕೆ ಫ್ಯಾಟ್ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಈಸ್, ಬಿದ್ರೆ, ಗಾಯ ಆದ್ರೆ, ನೀವು ಏನಾದ್ರು ಡ್ಯಾಮೇಜ್ ಅದನ್ನ ಬೇಗ ರಿಕವರ್ ಮಾಡ್ಕೋದು. ಪ್ರೋಟೀನ್ ಚೆನ್ನಾಗಿದ್ರೆ ನಿಮ್ಮಲ್ಲಿ, ನೀವು ಬೇಗ ರಿಕವರಿ ಆಗ್ತೀರಾ ಅನ್ನೋದು ತಿಳ್ಕೊಳ್ಳಿ. ಸೊ ಪ್ರೋಟೀನ್ ಇರೋ ಆಹಾರಗಳನ್ನ ತೆಗೆದುಕೊಳ್ಬೇಕು. ಅಂದ್ರೆ ಮಸಲ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ನೀವು ಮಾಡ್ಬೇಕಂದ್ರೆ ತುಂಬಾ ಪ್ರೋಟೀನ್ ಚೆನ್ನಾಗಿ ತಗೋಬೇಕಾಗುತ್ತೆ. ಬೇಳೆಕಾಳುಗಳು, ವಿವಿಧ ಧಾನ್ಯಗಳು. ಸ್ವಲ್ಪ ನಾನ್ ವೆಜ್ ತಿಂದೇ ಇರೋರ ಹತ್ರ, ನಾವು ವೆಜಿಟೇರಿಯನ್ ಹತ್ರ B12 ಡೆಫಿಷಿಯನ್ಸಿ ಜಾಸ್ತಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿ ಈ ವೆಜಿಟೇಬಲ್ಸ್, ಕಾಳುಗಳು, ವಿವಿಧ ಧಾನ್ಯಗಳು, ಶೇಂಗಾ ಬೀಜಗಳು, ಸನ್ಫ್ಲವರ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತಲ್ಲ, ಅದು ನೀ ಜಾಯಿಂಟ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲಿ ಫ್ಲೂಯಿಡ್ಗೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಪಂಪ್ಕಿನ್ ಸೀಡ್ಸ್, ಸಿಸಮ್ ಸೀಡ್ಸ್, ಈ ಎಲ್ಲಾ ಸೀಡ್ಸ್ ಗಳನ್ನ ಹುರಿದು ದಿನ 1 ಚಮಚೆ ತಿನ್ಬಹುದು. ಮತ್ತೆ ಫ್ಲಾಕ್ಸ್ ಸೀಡ್ ನ ಇದ್ರಲ್ಲಿ ಸೇರಿಸಬೇಡಿ. ಫ್ಲಾಕ್ಸ್ ಸೀಡ್ ನ ಸೆಪರೇಟ್ ಆಗಿ ಹುರಿದು 1 ಚಮಚೆ ತಗೊಳ್ಳಿ. ಯಾಕಂದ್ರೆ ಇದ್ರಲ್ಲಿ ಸೇರಿಸಿದ್ರೆ ಅದ್ರ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಮತ್ತೆ ಸೀಸನಲ್ ಫ್ರೂಟ್ಸ್, ಎಲ್ಲ ಸೀಸನಲ್ ಫ್ರೂಟ್ ಆಂಟಿ ಇನ್ಫ್ಲಮೇಟರಿ ಇರ್ತವೆ, ಇನ್ಫ್ಲಮೇಷನ್ ಕಡಿಮೆ ಮಾಡ್ತವೆ ಫ್ರೂಟ್ಸ್ ಗಳು. ಅದರಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಕ್ಯಾಪ್ಸಿಕಮ್, ಕಾಲಿಫ್ಲವರ್, ಕ್ಯಾಬೇಜ್, ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಇವೆಲ್ಲ, ಮತ್ತೆ ಬ್ರೊಕೊಲಿ, ಇದೆಲ್ಲ ಊತನ್ನ ಕಡಿಮೆ ಮಾಡುತ್ತೆ. ಥೈರಾಯ್ಡ್ ಇರೋರು ಏನು ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಇರ್ತಲ್ಲ, ಅವರು ಸ್ವಲ್ಪ ಅದನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಟೀಮ್ ಮಾಡಿ ತಿನ್ಬೇಕು. ಸ್ವಲ್ಪ ಬೇಯಿಸಿ ತಿನ್ಬೇಕು, ಡೈರೆಕ್ಟ್ ಆಗಿ ತಿನ್ಬಾರ್ದು ಅದನ್ನ. ಸೊ ಬೇಯಿಸಿ ಅಥವಾ ಸ್ಟೀಮ್ ಮಾಡಿ ತಿನ್ಬಹುದು. ಇವೆಲ್ಲ ಕ್ರೂಸಿಫೆರಸ್ ವೆಜಿಟೇಬಲ್ಸ್. ಮತ್ತೆ ಯೋಗ ತುಂಬಾ ಮುಖ್ಯ. ಯೋಗ ಈ ಜಾಯಿಂಟ್ ಪೇನ್ ಈ ತರ ಇದಾರೆ, ಯಾಕಂದ್ರೆ ಅವ್ರ ಫ್ಲೆಕ್ಸಿಬಿಲಿಟಿ ತುಂಬಾ ಹೋಗಿರುತ್ತೆ, ಅದಕ್ಕೆ ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತೆ ಅವ್ರಿಗೆ. ಸೊ ತುಂಬಾ ಒಳ್ಳೇದು ಯೋಗನಲ್ಲಿ ಜಾಯ್ನ್ ಆಗೋದು, ಅದ್ರ ಕ್ಲಾಸ್ ಜಾಯ್ನ್ ಆಗೋದು ಒಳ್ಳೇದು. ಮನೇಲಾದ್ರೆ ನಾವು ಮಾಡಲ್ಲ, ಸೊ ಕ್ಲಾಸ್ ಜಾಯ್ನ್ ಆದ್ರೆ ಒಳ್ಳೇದು. ಯೋಗ ತುಂಬಾ ಒಳ್ಳೇದು ಜಾಯಿಂಟ್ ಪೇನ್ ನಲ್ಲಿ, ಎಸ್ಪೆಷಲಿ ಇರೋರಿಗೆ ಫ್ಲೆಕ್ಸಿಬಿಲಿಟಿ ಕಡಿಮೆ ಇರ್ತಲ್ಲ. ಸೊ 2 ರಿಂದ 3 ತಿಂಗಳಲ್ಲಿ ಯೋಗ ಮಾಡ್ತಾ ಮಾಡ್ತಾ ನಿಮ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಬಟ್ ಪೇನ್ ಇರೋರು ಯೋಗ ಟೀಚರ್ಸ್ ಸಲಹೆ ಸ್ವಲ್ಪ ತೆಗೆದುಕೊಂಡು ಶುರು ಮಾಡಿ. ಮತ್ತೆ ಬ್ಲಡ್ ರಿಪೋರ್ಟ್ ನ ಆಗಾಗ 3 ರಿಂದ 6 ತಿಂಗಳಿಗೊಮ್ಮೆ ತಗೋತಾ ಇರಿ. ಇನ್ನೊಂದಂದ್ರೆ ಯೂರಿಕ್ ಆಸಿಡ್ ಇದ್ದಾಗ್ಲೂ ಕೂಡ ಇದು ಕಿಡ್ನಿ, ಲಿವರ್ ಪ್ರೊಫೈಲ್ ಹೇಗಿದೆ ನೋಡಿ ಇದ್ರಲ್ಲಿ, ನಿಮ್ಮ ಬ್ಲಡ್ ರಿಪೋರ್ಟ್ ಅಲ್ಲಿ ಅದು ಕೂಡ ಹೆಚ್ಚಾಗಿದೆಯಾ ನೋಡಿ. ಮತ್ತೆ ಲಿಪಿಡ್ ಪ್ರೊಫೈಲ್ ನ ಕೆಟ್ಟಿದ್ಯಾ, ಓವರ್ ಆಲ್ ಬಾಡಿನಲ್ಲಿ ಇನ್ಫ್ಲಮೇಷನ್ ತೋರಿಸಿದ್ಯಾ ರಿಪೋರ್ಟ್ ನಲ್ಲಿ, ನೀವೇ ಇದನ್ನ ತಿಳ್ಕೊಬಹುದು, ನೀವೇ ಕಲ್ತ್ಕೋಬಹುದು. ಯೂರಿಕ್ ಆಸಿಡ್ ಇದ್ದಾಗ ಏನಾಗುತ್ತೆ ಅಂದ್ರೆ ಜಾಯಿಂಟ್ ಪೇನ್ ಬರುತ್ತೆ. ಸೊ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಮತ್ತೆ ಬ್ಲಡ್ ರಿಪೋರ್ಟ್ ನೋಡ್ಕೊಳ್ಳೋದನ್ನ ನಾವು ತಿಳ್ಕೊಬೇಕು, ಕಲ್ಕೊಂಡು. ರುಮ್ಟೈಡ್ ಇರೋರು ಕೆಲವು 3 ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ಗೋಧಿ, ಇದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಗೋಧಿ,
ಶುಗರು ಮತ್ತೆ ಮಿಲ್ಕ್, ಈ ಮೂರನ್ನ ಅವಾಯ್ಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಬಾಡಿನಲ್ಲಿ ಇರೋ ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನ ಎಸ್ಪೆಷಲಿ ನೋವಿದ್ದವರು ಇದನ್ನ ಅವಾಯ್ಡ್ ಮಾಡ್ಬೇಕು. ನೋವು ಜಾಸ್ತಿ ಇದ್ರೆ ಸ್ವಲ್ಪ ಹೀಟ್, ಟೆಂಪ್ರರಿ ರಿಲೀಫ್ ಇವೆಲ್ಲ. ನೋವು ಜಾಸ್ತಿ ಇದ್ದಾಗ ಹೀಟ್ ಪ್ಯಾಡ್ ಇರುತ್ತಲ್ಲ, ಹೀಟ್ ಪ್ಯಾಡ್ ಯೂಸ್ ಮಾಡ್ಬೋದು. ಹೀಟ್ ಪ್ಯಾಡ್ ಅಥವಾ ಹಾಟ್ ವಾಟರ್ ಹಾಕಿ ಟೆಂಪ್ರರಿ ಸ್ವಲ್ಪ ನೋವು ಕಡಿಮೆ ಮಾಡುತ್ತೆ. ಮಹಾನಾರಾಯಣ ತೈಲ ಅಂತ ಸಿಗುತ್ತೆ, ಅದನ್ನ ಡೈಲಿ ಮಸಾಜ್ ಮಾಡ್ಕೋಬಹುದು. ಆಯುರ್ವೇದ ಮಹಾನಾರಾಯಣ ತೈಲ. ಇಷ್ಟು ಜಾಯಿಂಟ್ ಪೇನ್ ಬಗ್ಗೆ ಹೇಳಿದೀನಿ. ಇಷ್ಟೇ ಸರ್ ಜಾಯಿಂಟ್ ಪೇನ್ ಬಗ್ಗೆ ನಾನು ಹೇಳಿ. ಓಕೆ, ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಕೀಲು ನೋವಿನ ಬಗ್ಗೆ ಇವತ್ತು ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ಯಾ. ಈ ತರ ಬಂದಾಗ ನಾವ್ ಏನ್ ಮಾಡ್ಬೇಕು ಅದಕ್ಕೆ ಸಜೆಷನ್ ಸಹ ಕೊಟ್ಟಿದ್ಯಾ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇದಕ್ಕೆ ಪ್ರಶ್ನೋತ್ತರ ನಡೆಸೋದ ಗುರುಜಿ? ಥ್ಯಾಂಕ್ ಯು ಮಾ ಗೀತಮ್ಮ, ಥ್ಯಾಂಕ್ ಯು. ಅದ್ಭುತವಾಗಿ ತಿಳಿಸಿದ್ರಿ. ಸೊ ಎಲ್ಲ ಅದ್ರ ಬಗ್ಗೆ ಯಾಕೆ ಬರುತ್ತೆ ಮತ್ತೆ ಅದ್ರ ಪರಿಹಾರಗಳು ಎಲ್ಲ ತಿಳಿಸಿದ್ರಿ. ಎಲ್ಲ ನಾನು ಬರ್ತೀನಿ ಎಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಯಾರ್ದಾದ್ರು ಇದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಹ್ಯಾಂಡ್ ರೈಸ್ ಮಾಡಿ. ಅಶ್ವಿನಿ ಮೇಡಮ್ ಮಾತಾಡಿ. ಅಶ್ವಿನಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಲಕ್ಷ್ಮೀಕಾಂತಮ್ಮ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೇಮ್ ಟು ಯು. ಹಲೋ, ಕೇಳಿಸ್ ಮೇಡಮ್ ಅವ್ರ ಫ್ರೋಜನ್ ಶೋಲ್ಡರ್ಗೆ ಏನ್ ಮಾಡ್ಬೇಕು ಹೇಳಿ? ಫ್ರೋಜನ್ ಶೋಲ್ಡರ್ಗೆ ಕೆಲವೊಂದು ಎಕ್ಸರ್ಸೈಸ್ ಮಾಡಿ ನೋಡಿ, ಸ್ಲೋ ಆಗಿ ಈ ತರ ಎಕ್ಸರ್ಸೈಸ್ ಮಾಡಿ. ಯೋಗದಲ್ಲಿ ಹೇಳ್ತೀವಿ. ಆಮೇಲೆ ಹಿಂಗ್ ಮುಂದೆ ಮಾಡಿ ಈ ತರ ಎಕ್ಸರ್ಸೈಸ್ ಸ್ವಲ್ಪ ಮಾಡಿ. ಮತ್ ತುಂಬಾ ಪೇನ್ ಇದ್ದಾಗ ಸ್ವಲ್ಪ ಹೀಟ್ ಪ್ಯಾಡ್ ಇಟ್ಕೊಳ್ಳಿ. ಕೋಲ್ಡ್ ಥೆರಪಿ ಬೇಡ, ಹೀಟ್ ಪ್ಯಾಡ್ ಇಟ್ಕೊಳ್ಳಿ. ಹೀಟ್ ಪ್ಯಾಡ್ ಗೊತ್ತಲ್ಲ, ಇಲ್ಲಾಂದ್ರೆ ಹಾಟ್ ವಾಟರ್ ಹಾಕ್ತಾರಲ್ಲ, ಅದು ಹೀಟ್ ಪ್ಯಾಡ್ ಅಲ್ಲಿ ಇಷ್ಟಿರುತ್ತೆ, ಅದನ್ನ ಇಟ್ಕೋಬಹುದು. ಸ್ವಲ್ಪ ಡೈಲಿ ಎಕ್ಸರ್ಸೈಸ್ ಮಾಡಿ. ಮತ್ತೆ ಇದು ರೊಟೇಷನ್ ಮಾಡಿ, ಹ್ಯಾಂಡ್ ರೊಟೇಷನ್. ತುಂಬಾ ಪೇನ್ ಇದ್ದಾಗ ಜೋರಾಗಿ ಎಲ್ಲ ಮಾಡಕ್ ಹೋಗ್ಬಿಡಿ. ಪೇನ್ ಏನಾದ್ರು ಇದ್ರೆ ನೀವು ಸ್ವಲ್ಪ ಸರಿಯಾಗಿದ್ದಾಗ ಮಾಡ್ಬೋದು. ಪೇನ್ ನ ಅವಾಯ್ಡ್ ಮಾಡ್ಬೋದು. ಬಟ್ ಅದು ಕಂಪ್ಲೀಟ್ ಹೋಗುತ್ತಾ? ಟೆಂಪ್ರರಿ ರಿಲೀಫ್ ಆಗುತ್ತೆ, ಹೋಗುತ್ತೆ. ಯೋಗ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಹೋಗುತ್ತೆ. ನಮ್ಮ ಯೋಗ ಕ್ಲಾಸ್ ಅಲ್ಲಿ ಒಬ್ರು ಇದಾರೆ, ಅದು ಕಂಪ್ಲೀಟ್ ಆಗಿ ಹೋಗಿದೆ. ಮತ್ತೆ ನೀ ಪೇನು ಫುಲ್ ಇದೂನೇ ಇರ್ಲಿಲ್ಲ ಅವ್ರಿಗೆ, ಫ್ಲೆಕ್ಸಿಬಿಲಿಟಿನೇ ಇರ್ಲಿಲ್ಲ. ಆಪರೇಷನ್ ಆಗಿತ್ತು ಅವ್ರದ್ದು, ಬೆನ್ ಆಪರೇಷನ್ ಆಗಿತ್ತು. ಇವಾಗ ಅವರು ಸೂರ್ಯ ನಮಸ್ಕಾರ ಮಾಡ್ತಾರೆ. ಅವ್ರ ನಂಬರ್ ಸಿಗ್ಬೋದಾ? ಹಾ, ಕೊಡ್ತೀನಿ. 6 ತಿಂಗಳು ಆದ್ಮೇಲೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಬಂದಿದೆ. ಇವಾಗ ಎಲ್ಲಾ ಮಾಡ್ತಾರೆ ಅವರು. ಇದು ಎಲ್ಲಾ ಆಸನಗಳನ್ನು ಮಾಡಕ್ ಶುರು ಮಾಡಿದ್ದಾರೆ. ಅವ್ರಿಗೆ ಬಗ್ತಾನೆ ಇರ್ಲಿಲ್ಲ, ಅವ್ರು ಆಪರೇಷನ್ ಆಗಿತ್ತು ಅವ್ರು. ಸೊ 1 6 ಮಂತ್ ಆದ್ಮೇಲೆ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅವ್ರು ಯೋಗ ಟೀಚಿಂಗ್ ಇದೆ, ಯೋಗ ಕ್ಲಾಸಿಗೆ ಬರ್ತಾರೆ ನಮ್ಮಲ್ಲಿ. ಓಕೆ. ನನಗೆ ಫ್ರೋಜನ್ ಶೋಲ್ಡರ್ಗೆ ಬರ್ಮಾ ಥೆರಪಿ ಎಕ್ಸಲೆಂಟ್ ವರ್ಕ್ ಆಗತ್ತಮ್ಮ. ಬರ್ಮಾ ಥೆರಪಿ ಸೆಪ್ಟೆಂಬರ್ 1ನೇ ತಾರೀಕು ಇದೆ ಅಲ್ಲ ಸರ್? ಸೆಪ್ಟೆಂಬರ್ 1 ಅದು ಕೋರ್ಸ್. ಅದು ಅಲ್ಲಿ ಕೋರ್ಸ್ ಬರುವಾಗ ಬೇಕಂದ್ರೆ ಮಾಸ್ಟರ್ ಗೇಲಿ ಟ್ರೀಟ್ ಮಾಡ್ಬೋದು ಬೇಕಂದ್ರೆ. ಅಂದ್ರೆ ಅವತ್ತು ಕೋರ್ಸ್ ಎಲ್ಲ ಪಾಯಿಂಟ್ಸ್ ಗಳು ಈಗ ಆಕುಪ್ರೆಷರ್ ಅಲ್ಲಿ ಪಾಯಿಂಟ್ಸ್ ಇದೆಯಲ್ಲ. ಆಕುಪ್ರೆಷರ್ ತರನೇ ಮರ್ಮದಲ್ಲಿ ಅದ್ಭುತ ಪಾಯಿಂಟ್ಸ್ ಇದೆ. ಅದು ಮರ್ಮ ಸೈನ್ಸೇ. ಅದು ಕೇರಳದಲ್ಲಿ ಜಾಸ್ತಿ ಮರ್ಮ ಥೆರಪಿಸ್ಟ್ ಇರೋದು. ಇಡೀ ಆಯುರ್ವೇದದಲ್ಲಿ ಭಾಗ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಮರ್ಮ ಅಂದ್ರೆ ಸೀಕ್ರೆಟ್ ಪಾಯಿಂಟ್ಸ್. ನಮ್ಮ ದೇಹದಲ್ಲಿ ಸೀಕ್ರೆಟ್ ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ ಸರಿಯಾದ ರೀತಿಯಲ್ಲಿ ಹೋದ್ರೆ ನಿಮ್ಮ ಫ್ರೋಜನ್ ಶೋಲ್ಡರ್ ಅಲ್ಲೇ ಕ್ಲಿಯರ್ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಕಂಪ್ಲೀಟ್ ಒಂದೇ ಸೆಷನ್. ಯಾಕಂದ್ರೆ ನನಗೆ ಇತ್ತು, ಬಟ್ ನಾನು ಅದೇ ಡೈಲಿ ಯೋಗ ಸಾಧನೆ ಮಾಡುವಾಗ ಅದು ಒಂದು 50% ರಿಲೀಸ್ ಆಗಿದೆ. ಬಟ್ ನನಗೆ ಎಡಗೈ ಸ್ಟ್ರೆಚ್ ಆದಂಗೆ ಇದು ಸ್ಟ್ರೆಚ್ ಆಗಲ್ಲ. ಬೇರೆ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತೀನಿ, ಬಟ್ ಇದು ಫುಲ್ ಸ್ಟ್ರೆಚ್ ಆಗಲ್ಲ. ಅದು ಸ್ವಲ್ಪ ಅಪ್ಪರ್ ಶೋಲ್ಡರ್ ಅಲ್ಲಿ ಪೇನ್ ಬರ್ತದೆ. ಅದು ಹೆಂಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ಅದೊಂದು ರಿಲೀಫ್ ಬೇಕಿತ್ತು ಸರ್. ಎಸ್, ಅದು ಇದೆ. ಆಮೇಲೆ ಇದರಲ್ಲಿ ನಮ್ಮ ಆಕುಪ್ರೆಷರಲ್ಲಿ ಪಾಯಿಂಟ್ಸ್ ಇದೆ. ಓಕೆ, ಆಕುಪ್ರೆಷರಲ್ಲಿ ನೀವು ಪ್ರೆಸ್ ಮಾಡ್ಕೋಬಹುದು. ಅದೊಂದು ವಿಡಿಯೋ ಕಳಿಸ್ತೀನಿ, ನೀವು ಒಂದು ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಉಮಾ
ಉಮಾಮ್ಮ ಮಾತಾಡಿ. ಹಾ, ನಮಸ್ಕಾರ ದೀಪಾ ಅವ್ರೆ. ನಮಸ್ತೆ ಮಾ. ಸ್ವರ್ಣ ಹಬ್ಬದ ಶುಭಾಶಯಗಳು ತಮಗ. ಮೇಡಮ್, ಏನ್ ನನಗೆ ಬ್ಯಾಕ್ ಪೇನು, ಈಗೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಆದ್ರೂ ಕೂಡ ಯಾವಾಗಾರ ನೋವು ಬರುತ್ತೆ. ಯಾವಾಗಾರ ಅಲ್ಲಿ ಒಂಥರ ಏನಂದ್ರೆ ಎಡಭಾಗದ ಮೂಳೆ ಒಂಥರ ಈ ತರ ಬಾಗಿತ್ತು. ಅದೀಗೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಯಾವಾಗಾರ ನೋವು ಬರ್ತಿರ್ತದೆ. ಆಮೇಲೆ ಅದಕ್ಕೆ ಲಕ್ಷ್ಮೀ ನಾರಾಯಣ ತೇಲು, ಮಹಾದಿವ್ಯ ಅರಿಷ್ಟ ಮೂಲ ಅನ್ನೋಂಥ ಆಯುರ್ವೇದಿಕ್ ಔಷಧಿ ಏನಿದೆಲ್ಲ ಅದನ್ನ ಕೊಟ್ಟಿದ್ದಾರೆ. ಈಗೂ ಯಾವಾಗಾರು ತಗೊಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಮಹಾಲಕ್ಷ್ಮಿ ನಾರಾಯಣ ತೇಲ ನಾನು ಸ್ವಲ್ಪ ಅದನ್ನ ಅಪ್ಲೈ ಮಾಡಿ ಆನಂತರ ಬಿಸಿನೀರು ಹಾಕೊಳ್ತೀನಿ. ಇನ್ನು ಏನಾದ್ರೂ ಮಾಡಬಹುದಾ ಅದಕ್ಕೆ? ಅದೇ ಸ್ವಲ್ಪ ಲೈಟ್ ಆಗಿ ಯೋಗ ಸ್ಟಾರ್ಟ್ ಮಾಡಿ. ನಿಮ್ ಏಜ್ದವರು ಎಲ್ಲ ಬರ್ತಾರೆ ಇಲ್ಲಿ. ಯಾವ ತರ? ಲೈಟ್ ಆಗಿ ಯೋಗ ಸ್ಟಾರ್ಟ್ ಮಾಡಿ, ಅಂದ್ರೆ ತುಂಬಾ ಹಾರ್ಡ್ ಕಠಿಣವಾದ ಯೋಗ ಅಲ್ಲ, ಲೈಟ್ ಆಗಿ ಯೋಗ ಸ್ಟಾರ್ಟ್ ಮಾಡಿ. ಮತ್ತೆ ಇದು ಊತ ಕ್ರಿಯೇಟ್ ಆಗೋ ಆಹಾರಗಳನ್ನ ಅವಾಯ್ಡ್ ಮಾಡಿ. ಹಾಲೆಲ್ಲ ತಗೊಂತಾ ಇದ್ರೆ ಶುಗರ್ ಇವೆಲ್ಲ ತಗೊಳಂಗಿಲ್ಲ. ವಿಟಮಿನ್ ಡಿ ಕಡಿಮೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ. ಅಂದ್ರೆ ಬ್ಲಡ್ ರಿಪೋರ್ಟ್ ತಗೊಂಡ್ಮೇಲೆ ಗೊತ್ತಾಗುತ್ತೆ. ವಿಟಮಿನ್ ಡಿ B12 ಕಡಿಮೆ ಇದ್ರೂನು ಬರುತ್ತೆ. ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ವಿಟಮಿನ್ ಟ್ಯಾಬ್ಲೆಟ್ಸ್ ಜೊತೆಗೆ ಬಿಸಿಲಲ್ಲಿ ಒಂದು ½ an hour ಅಟ್ಲೀಸ್ಟ್ ಒಂದು 20 minutes ಆದ್ರೂ ಎಳೆ ಬಿಸಿಲಲ್ಲಿ ಬೆಳಿಗ್ಗೆ ಎದ್ದು ಕೂತ್ಕೊಳ್ಳೋದು ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಈಗ ನಮ್ಮ ಮನೆಯವರಿಗೆ ಆಲ್ರೆಡಿ 76 years. ಒಂದೇ ಸಲ ಅದೇನು ಗೊತ್ತಾಗ್ಲ, ಸಡನ್ ಆಗ ಬಂದ್ಬಿಡ್ತು. ಕಾಲ ಎತ್ತಿ ಬಂದಿದ್ದಾರೆ, ಇದಕ್ಕೆ ಆಪರೇಷನ್ ಮಾಡ್ಬೇಕು, ಒಂದ್ 4-5 ಲಕ್ಷ ಖರ್ಚಾಗತ್ತ ಅಂತ ಹೇಳಿದ್ರು. ಆಮೇಲೆ ಕೆಲವರೆಲ್ಲ ಏನ್ ಹೇಳಿದ್ರು, ಬೇಡ್ರಿ ವಯಸ್ಸಾಗಿದೆ, ಅದಕ್ಕೆ ಜಾಸ್ತಿ ಆದಂತಹ ಬೆಡ್ ಬೇಕು, ಅದು ಇದು ಅಂತ ಹೇಳಿದ್ರು. ಆಮೇಲೆ ಮತ್ತೇನಾತಂದ್ರೆ ಆಯುರ್ವೇದಿಕ್ ನಲ್ಲಿ ತೋರಿಸಿದ್ರೆ ಅವ್ರ ಏನ್ ಮಾಡಿದ್ರು ಅಂದ್ರ 14 ದಿನದ ಪಂಚಕರ್ಮ ಮಾಡಿದ್ರು. ಪಂಚಕರ್ಮ ಮಾಡಿದ್ರು, ಆದ್ರೂ ಪರವಾಗಿಲ್ಲ. ಈಗ ಸ್ವಲ್ಪ ಮನೆಯಲ್ಲೇ ಅಡ್ಡಾಡ್ತಿರ್ತಾರೆ. ಆಮೇಲೆ ಅವ್ರಿಗೂ ಏನಂದ್ರೆ ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ನಂತರ ಏನ್ ಆ ತರ ಏನು ಊತ ಭಾಳ ಇತ್ತು, ಅದು ಬಂದಿದ್ದಾಗ ಗೊತ್ತಾಗಿಲ್ಲ. ಒಟ್ಟ ಸಡನ್ ಅದು ಬಂದಿದ್ದ ಪೇನ್ ನೋಡಿದ್ರೆ ಅವರು ರೈತ ಜನ ತರ ಬೇಕಾದ 1 ಕ್ವಿಂಟಲ್ ಜೋಳದ ಚೀಲ ಎಲ್ಲ ಎತ್ತುವಂತ ವ್ಯಕ್ತಿ. ಅದ್ ಯಾಕೆ ಬಂತು ಏನೋ ಗೊತ್ತಿಲ್ಲ. ಆದ್ರೆ ಅವ್ರು ತೋರಿಸಿದ ಅವ್ರು ಮೊದ್ಲಿಂದ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಮೊದ್ಲಿಂದಾನು ಅದೇ. ಇವಾಗ ಏಜ್ ಆದ್ಮೇಲೆ ನಮ್ ಬೋನ್ಸ್ ಎಲ್ಲ ವೀಕ್ ಆಗಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಬರುತ್ತೆ. ಆಮೇಲೆ ಅವ್ರಿಗೆ ಯಾವ್ದು ಬರಲ್ಲ ಅಲ್ವಾ. ದಿವ್ಯ ಮೂಲ ಅರಿಷ್ಟ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಲಕ್ಷ್ಮೀ ನಾರಾಯಣ ತೇಲ ಅಪ್ಲೈ ಮಾಡಿ ಆಮೇಲೆ ಇದು ಮಾಡ್ಲಿಕ್ಕೆ ಬಿಸಿನೀರು ಹಾಕೊಳ್ಳಿ ಕೇಳಿದಾರೆ. ಏನಾದ್ರೂ ಮಾಡಬಹುದಾ ಮತ್ತಿದಕ್ಕೆ? ಆಮೇಲೆ ಅವ್ರು ಏನ್ ಮಾಡಿದಾರೆ, ಕೆಲವು ಎಕ್ಸರ್ಸೈಸ್ಗಳು ಹೇಳಿದ್ದಾರೆ. ಪೇನ್ ಇದೆಯಾ ಅವ್ರಿಗೆ? ನೋವಿದೆಯಾ ಮೇಡಮ್? ಏನ್ ಆತರ ಇಲ್ಲ, ನೋವಿಲ್ಲ ಅಲ್ವಾ? ಎಷ್ಟು ಫಾಸ್ಟ್ ಆಗಿ ಅಡ್ಡಾಡ್ತಿದ್ರಲ್ಲ ಈಗ. ಯಾವ ಪ್ಲೇಸ್ ಅಲ್ಲಿ ಸಿಯಾಟಿಕಾನಾ? ಅದು ಯಾವ ಪ್ಲೇಸ್ ಅಲ್ಲಿ? ಮಂಡಿಯಲ್ಲಿ. ಮಂಡಿನೂ ಓಕೆ. ವೇಟ್ ಎಷ್ಟಿದೆ? ವೇಟ್ ಜಾಸ್ತಿ ಇದೆಯಾ ಅವ್ರದ್ದು? ಇಲ್ಲ ರೀ, ವೇಟ್ ಇಲ್ಲ. ವೇಟ್ ಇಲ್ಲ ಅಲ್ವಾ? ವೇಟ್ ಇಲ್ಲದೆ ಇದ್ರೆ ಏನ್ ಪ್ರಾಬ್ಲಮ್? 55 ಅಷ್ಟೇ ಅವ್ರ ವೇಟ್. ಆಮೇಲೆ ನಂದು ಯಾವಾಗ್ಲೂ 35 or 36 ಬರುತ್ತೆ. ಏನು ವೇಟ್? ಆಮೇಲೆ KGID ಮಾಡಿಸ್ಬೇಕಾದ್ರೆ ಗೌರ್ಮೆಂಟ್ KGID ಆಗ್ಲೇ ಇಲ್ಲ ನಂದು. ಅದನ್ನ ಮತ್ ನಾನ್ ಗೌರ್ಮೆಂಟ್ ಅದನ್ನ ಏನೇನೋ ಮಾಡಿ ಯಾವಾಗ್ಲೂ ಅಷ್ಟ ಅದನ್ನ. ಹಾಗಾಗಿ ಈಗ ಮಹಾಲಕ್ಷ್ಮಿ ನಾರಾಯಣ ತೇಲನ್ನು ಹಚ್ತಾರ. ಅದಕ್ಕೆ ಇನ್ನೂ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಏನ್ ಮಾಡ್ಬೇಡಿ, ಅವ್ರಿಗೆ ಲೈಟ್ ಯೋಗ ಎಕ್ಸರ್ಸೈಸ್, ಯೋಗಾಸನ ಮಾಡಿಸಿ. ಫುಲ್ ಕಾಲ್ ಮೇಲೆ ಮಾಡೇ ಗೋಡೆಗೆ ಕಾಲು ಕೆಳಗಡೆ ಮಲ್ಕೊಂಡು ಫುಲ್ ಇಲ್ಲಿಂದ ಸೊಂಟದಿಂದ ಕಾಲ್ ಮೇಲೆ ಮಾಡೇ ಕೇಳಿ, ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ಬರೀ 2 ಕಾಲು ಹೀಗೆ ಇಟ್ಕೊಳ್ಬೇಕು, ಕೆಳಗಡೆ ಗೋಡೆಗೆ ಹಚ್ಚಿ. ಕೆಲವೊಂದು ಲೈಟ್ ಎಕ್ಸರ್ಸೈಸ್ ಮಾಡಿಸಿ ಎಲ್ಲ ಮಾಡ್ತಿರ್ತಾರೆ ಅವ್ರ ತಾವಾಗಿ. ಅಂದ್ರೆ ಯಾರ ಸಪೋರ್ಟ್ ಬೇಡ, ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳೋದು. ಅದನ್ನ ಯಾರ ಸಪೋರ್ಟ್ ಬೇಡ. ಆ ಕಾಲ್ನ ಈ ತರ ಹೀಗೆಲ್ಲ ಮಾಡೋದು, ಆಮೇಲೆ ಈ ತರ ಮಾಡೋದು. ಆಮೇಲೆ ಕಾಲಿನ ಮಧ್ಯದಲ್ಲಿ ಒಂದು ದಿಂಬ್ ಇಟ್ಕೊಳ್ಳೋದು.
ಆ ದಿಂಬ್ ತರ ಇಟ್ಕೊಂಡು ಕೆಳಗಡೆ ಅದನ್ನ ಕೆಳಗಡೆ ಮೇಲೆ ಕಡೆಗಡೆ ಮಾಡ್ಬೇಕು ಕಾಲು ಸ್ವಲ್ಪ ದಿಂಬ್ ಇಟ್ಕೊಂಡು ಮಂಡಿ ಕೆಳಗಡೆ ಏನಾದ್ರು ಸಪೋರ್ಟ್ ಪಿಲ್ಲೋ ಇಟ್ಕೊಂಡು ಸಪೋರ್ಟ್ ಇಟ್ಕೊಂಡು ಅದನ್ನ ಕಾಲು ಹ್ಮ್. ಮೇಲೆ ತಳಗೆ ಈ ತರ ಮಾಡೋದು ಅಂತ ಹೇಳ್ಕೊಟ್ಟೆ. ಆಮೇಲೆ ಅದನ್ನ ಈ ತರ ರೊಟೇಟ್ ಮಾಡೋದು, ಹ್ಮ್ ಅಂದ್ರೆ ಜೋರಾಗಿ ಅಲ್ಲ, ಎಷ್ಟು ಹ್ಮ್. ನಿಮ್ಗೆ ಸಾಧ್ಯ ಆಗತ್ತಲ್ಲ ಅಷ್ಟ ಮಾಡೋದು. ಮತ್ತೆ ಈ ತರ ಭಾರ ಎತ್ತಬಾರ್ದು ಅವ್ರು, ಆ ಮಂಡ್ಯ ಭಾರ ಎತ್ತೋದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅವ್ರು. ಒಟ್ಟಿಗೆ 2 ತಿಂಗಳಾತು ಆ ಥರದ್ದು ಯಾವ್ದು ಮೊಳಕಾಲ್ ಮೇಲೆ ಸೊಂಟ ನೋವಿದ್ದವ್ರು ಸ್ವಲ್ಪ ಭಾರ ಎತ್ತೋದು ಕಡಿಮೆ ಮಾಡಿ, ಎಲ್ಲಾ ಕಡಿಮೆ ಆಗಿಬಿಟ್ಟಿದೆ. ಕೂತ್ಕೊಂಡು ಏನಾದ್ರೂ ಮಾಡ್ಬೋದು, ಕೂತ್ಕೊಂಡು. ಕೂತ್ಕೊಂಡಲ್ಲೇ ಮಾಡ್ತಿರ್ತಾರೆ. ಆಮೇಲೆ ನಮ್ಮ ಅಲ್ಲ, ಬಾಡಿ ಭಾರ ಎತ್ತೋದ್ ಏನಾದ್ರು ಇದ್ರೆ ಕೂತ್ಕೊಂಡು ಎತ್ತಬಹುದು, ಅವಾಗ ಅದ್ರ ಮೇಲೆ ಪ್ರೆಷರ್ ಬೀಳಲ್ಲ. ಬಟ್ ಏನಂದ್ರೆ ಒಂದ್ 3 ತಿಂಗಳ ಯಾವ್ದೇ ತರದ್ ಭಾರ ಎತ್ತಂಗಿಲ್ಲ, ಏನಿಲ್ಲ ಅಂತ ಹೇಳಿದಾರೆ. ಆಮೇಲೆ ಬಾಡಿಗೂ ಮತ್ತೆ ನಮ್ಮ ಕಾಲಿಗೂ ಈ ತರ ಸಮನಾಗಿರ್ಬೇಕು ಯಾವತ್ತು, ಆ ಕಾಲ್ನ ತಳಗಡೆ ಬಿಟ್ಟಿರಬಾರ್ದು ಅಂತ ಈ ತರ ಎಲ್ಲ ಹೇಳಿದ್ದಾರೆ. ಕೆಳಗಡೆ ಕುರ್ಚಿ ಮೇಲೆ ಕೂತ್ಕೊಂಡ್ರು ಕೆಳಗಡೆ ಏನಾದ್ರೂ ಸಪೋರ್ಟಿಗೆ ಇಟ್ಕೋಬೇಕು. ಎರಡು ಇಟ್ಕೊಂಡು ಅದಕ್ಕೆ ಅಂದ್ರೆ ಅದಕ್ಕೂ ಸಮಾನ ಆಗಿರ್ಬೇಕು ಅನ್ನೋ ತರ ಆ ತರ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಆದ್ರೆ ಮತ್ತೆ ಸ್ವಲ್ಪ ಬೆಳಿಗ್ಗೆ ಲೈಟ್ ವಾಕಿಂಗ್ ಎಲ್ಲ ಮಾಡಕ್ ಹೇಳಿ, ಮಾಡ್ತಾರೆ. ವಾಕಿಂಗ್ ಎಲ್ಲ ಮಾಡ್ಬೋದು. ಮಾಡ್ತಾರೆ. ಜಿಗಿಯೋದು ಜಾದೆ ಹೇಳಿದ್ನಲ್ಲ ಆಗ್ಲೇ, ಜಂಪಿಂಗ್ ಮಾಡೋದು ಈ ತರ ಇವೆಲ್ಲ. ಈಗ ಸ್ಟೆಪ್ಸ್ ಎಲ್ಲಾ ಜೋರಾಗಿ ಇಳಿತಾರಲ್ಲ, ಅದು ಒಂಥರ ಜಿಗ್ದಂಗ್ ಆಗುತ್ತೆ, ಅಂತವೆಲ್ಲ ಸ್ವಲ್ಪ ಕಡಿಮೆ ಎಲ್ಲ ಮಾಡ್ಲೇಬಾರ್ದು. ಮತ್ತೆ ಕ್ಯಾಲ್ಸಿಯಂದ ಡೆಫಿಸಿಯನ್ಸಿ ಇದೆ ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂಗೆ ಫುಡ್ ಗಳು ಇದಾವಲ್ಲ, ಎಳ್ಳು ನಾವು ತಿಂತೀವಲ್ಲ, ಹಾಲ್ ಬಿಟ್ಟು ಇವೆಲ್ಲ ಸರ್ ಆಲ್ರೆಡಿ ಹೇಳಿರ್ಬೇಕು ನಿಮ್ಗೆ, ಅದ್ ತಗೊಳ್ಳಿ ಎಳ್ಳು. ಸರ್ ಹೇಳಿದಂಗ ಕೆಲವೆಲ್ಲ ಇದ್ ಮಾಡಿದ್ದಾರೆ. ಆಮೇಲೆ ಬಟಾಟಿ ತಗೊಳಂಗಿಲ್ಲ, ಕ್ಯಾಬೇಜ್ ಇಲ್ಲ, ಅದು ಅಸಿಡಿಟಿ ಕ್ರಿಯೇಟ್ ಮಾಡೋವು ಯಾವ್ದು ತಿನ್ನಂಗಿಲ್ಲ. ಅಸಿಡಿಟಿ ಕ್ರಿಯೇಟ್ ಮಾಡ್ತಾರೆ ಬಟಾಣಿ. ಇಲ್ಲ, ಪಾಲಕ್ ತಗೊಳಂಗಿಲ್ಲ. ಪಾಲಕ್ ತಗೋಬಹುದು 2 ಟೈಮ್, ಪಾಲಕಲ್ಲೂ ಕ್ಯಾಲ್ಸಿಯಂ ಇರುತ್ತೆ. ಆದ್ರೆ ವಾರದಲ್ಲಿ 2 ಟೈಮ್ ತಗೋಬೇಕು ಪಾಲಕ್. ಅಲ್ಲ, ಪಾಲಕ್ ಒಟ್ಟಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ವಾಂಟಿಟಿ ಕಡಿಮೆ ತಗೋಬಹುದು, ಏನು ಸ್ವಲ್ಪ ವಾರದಲ್ಲಿ 2 ಸಲ. ನಾವೇನ್ ಫುಲ್ ಒಂದ್ ಬಂಚ್ ತಿನ್ನಲ್ವಲ್ಲ, ಇದು ಪಾಲಕ್ ಸ್ವಲ್ಪ ತಿಂತೀವಲ್ಲ, ಏನಾಗಲ್ಲ. ಅದ್ರ ಜೊತೆ ಪಲ್ಯನೂ ತಿಂತೀವಿ, ಇಷ್ಟೊಂದು ಅಫೆಕ್ಟ್ ಆಗಲ್ಲ. ಥ್ಯಾಂಕ್ ಯು. ಕ್ಯಾಲ್ಸಿಯಂ ಎಷ್ಟು ಬೇಕು ನಮ್ಗೆ ಅಷ್ಟೇ. ಹೌದು, ಅದಕ್ಕೆ ಮತ್ತೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಅಂತ ಅದನ್ನು ಕೇಳಿದೆ. ಅದಕ್ಕೆ ಅಷ್ಟೇ, ಲೈಟ್ ಎಕ್ಸರ್ಸೈಸ್, ವೇಟ್ ಎತ್ತಂಗಿಲ್ಲ, ಸ್ವಲ್ಪ ಲೈಟ್ ಯೋಗಾಸನ ಮಾಡ್ಬೇಕು, ಮತ್ತೆ ಕ್ಯಾಲ್ಸಿಯಂ ಇರೋ ಆಹಾರಗಳನ್ನ ತೆಗೆದುಕೊಳ್ಬೇಕು. ಏಜ್ ಆಗಿದೆ ಅಲ್ವಾ, ಲೈಟ್ ಎಕ್ಸರ್ಸೈಸ್ ಮಾಡ್ಸಿ. ಆಪರೇಷನ್ ಏನ್ ಬೇಡ ಅನ್ಸುತ್ತೆ. ಬೇಡ ಅಂತ ಹೇಳಿದ್ದಾರೆ. ಆಪರೇಷನ್ ಬೇಡ ಅಂತ ಇದೇ ರೀತಿ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗತ್ತೆ. ಬೇಡ ಆಮೇಲೆ ಆರಾಮಾಗಿ ಖುಷಿಯಾಗಿರಕ್ ಹೇಳಿ, ಚಿಂತೆ ಮಾಡ್ಬಾರ್ದು. ಯೋಚನೆ ಮಾಡಿದ್ರೆ ನೋವುಗಳೆಲ್ಲ ಜಾಸ್ತಿ ಆಗುತ್ತೆ. ಯಾವ ತರ ಚಿಂತೆ ಅನ್ನೋದಿಲ್ಲ ಬಿಡಿ. ಎಲ್ಲಾನು ಮೊಮ್ಮಕ್ಕಳು ಎಲ್ಲಾ ಆಗಿದಾರೆ, ಬೇಕಾದಂಗ ತಾವಾಗೆ ಇದು ಮಾಡ್ತಿರ್ತಾರೆ. ಯಾವ ತರದ ಏನು ಇದನ್ನ ಇಲ್ಲ, ಆರಾಮಿದ್ದಾರೆ. ಆದ್ರೆ ಅದ್ ಯಾಕೆ ಗೊತ್ತಿಲ್ಲ. ನೋಡಿದ್ರೆ ಒಂದೊಂದ್ ಕ್ವಿಂಟಲ್ ತುಂಬಾ ವರ್ಷದಿಂದ ನಾವೆಲ್ಲಾ ಕೆಲ್ಸ ಮಾಡ್ತಾ ಇರ್ತೀವಲ್ಲ, ಕೆಲವೊಂದ್ ಸರಿ ಬರುತ್ತೆ ಅದು. ಅವ್ರದೇನ್ ವೇಟ್ ಇಲ್ಲ, ಏನಿಲ್ಲ, ಏನ್ ಪ್ರಾಬ್ಲಮ್. 50, 55 ಇಷ್ಟ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಮ. ಅಶ್ವಿನಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಗೀತಾ ಮೇಡಮ್, ಇವತ್ತು ಹಬ್ಬದಲ್ಲೂ ತುಂಬಾ ಅದ್ಭುತವಾಗಿ ಜಾಯಿಂಟ್ ಪೇನ್ ಬಗ್ಗೆ ಹೇಳ್ಕೊಟ್ರಿ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಬೇಕಿರುತ್ತೆ, ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ರಿ ಮೇಡಮ್. ಈಗ ತುಂಬಾ ಜನಕ್ಕೆ ಒಂದು ಸರ್ಟನ್ ಏಜ್ ಅಲ್ಲಿ ಮಂಡಿ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಅದು ಒಂದ್ ಕಡೆ ಆದ್ರೆ, ಇನ್ನ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕೆಲ್ಸಗಳನ್ನ ಮಾಡಿ ಎಲ್ಲಾದ್ರೂ ಬಿದ್ದು ಈ ತರದ್ದು ಆಗಿದ್ರೆ ಇದು ಹೇಗ್ ಮೇಡಮ್? ಅದರಿಂದಲೂ ಮಂಡಿ ನೋವು ಆಗಿದ್ರೆ ಅದು ಚಿಕ್ಕ ವಯಸ್ಸಲ್ಲ ಆಗಿದ್ರೆ ಸರಿ ಹೋಗುತ್ತೆ. ಅದು ಬರ್ತಾ ನೀವು ಚೆನ್ನಾಗಿ ಡೈಟ್ ಎಲ್ಲ ನಾನು ಹೇಳಿದೆ ನೋಡಿ, ಕೆಲವೊಂದು ಡೈಟ್ಗಳೆಲ್ಲ ಏನ್ ತಿನ್ಬೇಕು ಅವೆಲ್ಲ ಚೆನ್ನಾಗಿ ಡೈಟ್ ಮಾಡ್ತಾ ಇದ್ರೆ, ಯೋಗಾಸನ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ, ಮತ್ತೆ ಅದನ್ನ ಒಂದ್ಸರಿ ಫೋಟೋ ತೆಗೆದು ಚೆಕ್ ಮಾಡ್ಕೊಳ್ಳಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ. ಅದ್ರ ಏನಾದ್ರು ಒಳಗಡೆ ಡ್ಯಾಮೇಜ್ ಇಲ್ಲ ಅಂತಂದ್ರೆ, ಊತ ತರ ಏನಾದ್ರೆ ಸರಿ ಹೋಗುತ್ತೆ. ಸರಿಯಾಗಿ ಎಕ್ಸರ್ಸೈಸ್, ಯೋಗಾಸನ ತುಂಬಾ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಯೋಗಾಸನ ಮಾಡ್ಬೇಕು, ಸರಿಯಾದ ಆಹಾರ ತೆಗೆದುಕೊಳ್ಬೇಕು. ಅದು ಕಡಿಮೆ ಏಜ್ ಎಲ್ಲ ಆದವ್ರಿಗೆ ಸರಿ ಹೋಗುತ್ತೆ. ಅದು ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ವೇಟ್ ಅದು ಜಾಸ್ತಿ ಇರ್ತದ, ಭಾರ ಎಲ್ಲ ಅದ್ರ ಮೇಲೆ ಬೀಳುತ್ತಲ್ಲ, ಅವಾಗ ಅದು ಸಮಸ್ಯೆ ಆಗುತ್ತೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ದೀಪಾ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್. ಥ್ಯಾಂಕ್ ಯು, ನಿಮ್ಗೆ ತುಂಬಾ ಧನ್ಯವಾದಗಳು. ಫೀವರ್ ಇದ್ರೂನು ಕೂಡ ಕ್ಲಾಸ್ ನಡೆಸ್ಕೊಡ್ತಾ ಇದ್ದೀರಾ, ನಿಮ್ಮ ಡೆಡಿಕೇಶನ್ಗೆ. ಏನು ಹುಷಾರ್ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್.
ಜಯಂತಿ ಮೇಡಮ್ ಮಾತಾಡಿ. ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ. ಜಯಂತಿ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನ್ನ ಹೆಸರು ಜಯಂತಿ ಮೇಡಮ್. ಮೇಡಮ್, ನಮ್ದು ಇವಾಗ ಏನಂತಂದ್ರೆ 3 ವರ್ಷ ಮುಂಚೆ ಎಲ್ಲ ಚೆನ್ನಾಗಿ ಇದು ಓಡಾಡ್ಕೊಂಡಿದ್ದೆ, ಆಕ್ಟಿವ್ ಆಗಿದ್ದೆ. ಸ್ಕೂಲ್ಗೆ ನಮ್ಗೆ ಸ್ವಲ್ಪ ಇಂಟೀರಿಯಲ್ ಇದೆ ಸ್ಕೂಲ್ ನಡ್ಕೊಂಡು ಹೋಗ್ಬೇಕಾರೆ ಬೈಕ್ ಏರ್ಬೇಕಾರೆ ಅದು ಹಿಂದ್ಗಡೆ ಮೊಣಕಾಲ್ ಬ್ಯಾಕ್ ಸೈಡ್ ನರ ಅದು ಇದಾಗ್ಬಿಡ್ತು, ಚಳಕ್ ಕಂಡ್ಬಿಡ್ತು ನರ. ಆಮೇಲೆ ಸ್ಕೂಲ್ ಹತ್ರ ಇಳಿಸ್ಬೇಕಾದ್ರೆ ಕಾಲು ಊರ್ಲಿಕ್ಕೆ ಆಗ್ಲಿಲ್ಲ ಮೇಡಮ್. ನನ್ಗೆ ಆವಾಗಿಂದ ಮಂಡೆ ನೋವು, ತೋರ್ಸ್ಕೊಂಡು ಎಲ್ಲ ಮಾಡಿದೆ. 3 ವರ್ಷ ಆದ್ರೆ ಸಫರಿಂಗ್ ಮಾಡ್ಲಿಕ್ಕತ್ತಿದೀನಿ ನಾನು. ಇಲ್ಲಿ ನೋಡಿ ಮೇಡಮ್, ನಂದು ಕಾಣಿಸ್ತಾ ಇಲ್ಲ ನಿಮ್ದು ಫೋಟೋ ಇದು. ಕಾಣಿಸ್ತಾ ಇಲ್ವಾ? ಎಕ್ಸ್ರೇನ ಅದು? ಓಕೆ, ಏನಾಗಿದೆ ಇಲ್ಲೇ? ನನ್ಗೇನು ಕಾಣಿಸ್ತಾ ಇಲ್ಲ ಸರಿಯಾಗಿ, ಒಳಗಡೆ ಏನಾಗಿದೆ ಅಂತ ಗೊತ್ತಾಗಲ್ಲ, ಕಾಣಿಸ್ತಾ ಇಲ್ಲ. ಏನಂತ ಹೇಳಿದ್ದಾರೆ ಡಾಕ್ಟರ್? ಸೌದೋಗಿದೆ ಅಂತ ಒಬ್ರು ಹೇಳಿದ್ರು ಡಾಕ್ಟ್ರು. ಆಮೇಲೆ ಆಯುರ್ವೇದಿಕ್ ಜಾನುಬಸ್ತಿ ಮಾಡ್ಸಿದಾಗ ಏನಿಲ್ಲ ಚೆನ್ನಾಗೇ ಇದೀರಿ ನೀವು ಅಂತ ಹೇಳಿದ್ರು. ಜಾನುಬಸ್ತಿ 21 days ತಗೊಂಡಿದೆ ಮೇಡಮ್ ನಾನು. 21 days ತಗೊಂಡಾದ್ಮೇಲೆ ಆಮೇಲೆ ಅವರು ಮತ್ತೆ ಆಸ್ ಯೂಸ್ವಲ್ ಮತ್ತೆ ಪೇನ್ ಇತ್ತು. ಆದ್ರೆ ಅದು ಸೆಳೆತ ಬಿಗಿತ ಜಾಸ್ತಿ ಇದೆ ಮೊಣಕಾಲಲ್ಲಿ, ಬ್ಯಾಕ್ನು ಇದೆ, ಕೆಳಗಡೆ ಅದು ಮಂಡಿ ಚಿಪ್ ಸೌದೋಗಿದಾವೆ ಅಂತ ಹೇಳಿದ್ರು. ಅಂದ್ರೆ ಡಯಾಗ್ನೋಸ್ ಸರಿಯಾಗಿ ಆಗಿಲ್ಲ ನನ್ಗೆ, 2 ಕಡೆ ತೋರಿಸಿದಾಗ್ಲೂ ಕೂಡ. ರೈಟ್ ಮೇಡಮ್. ನಂಗೆ ಅದು ಸರಿಯಾಗಿ ನೋಡಿದ್ರೆ ಹೇಳ್ಬೋದು, ಈಗ ಸುಮ್ನೆ ಹಂಗೆ ಹೇಳಕ್ ಆಗಲ್ವಲ್ಲ. ಎಕ್ಸಸ್ ಸರಿಯಾಗಿ ನೋಡ್ಬೇಕು ನಾನು ಯಾವ ತರ ಆಗಿದೆ ಅಂತ. ಏನು ಹೇಳಕ್ ಆಗಲ್ಲ. ವಾಟ್ಸಾಪ್ ಅಲ್ಲಿ ಕಳ್ಸಿ. ಓಕೆ ಮೇಡಮ್, ಓಕೆ. ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಮೊದ್ಲ, ಇವಾಗ ನನ್ಗೂ ವರ್ಕ್ ಲೋಡ್ ಜಾಸ್ತಿ ಇದೆ. ವೇಟ್ ವೇಟ್ 58 ಇದೆ ಮೇಡಮ್. ಓಕೆ, ವೇಟ್ ಅಷ್ಟೊಂದೇನ್ ಜಾಸ್ತಿ ಇಲ್ಲ, ಬಟ್ ಕೇರ್ ತಗೊಳ್ಳಿ, ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿ, ಆಹಾರದ ಬಗ್ಗೆ ಮುಖ್ಯವಾಗಿ ಗಮನ ಕೊಡಿ. ಮತ್ತೆ ಅಕ್ಯುಪ್ರೆಷರ್ ಥೆರಪಿ ಸರ್ ಹೇಳಿದಾರಲ್ಲ, ಅದು ಮಾಡಿ ಮಂಡಿ ನೋವು. ಮತ್ತೆ ಅದು ಕಳಿಸಿ, ನೋಡಿದ್ಮೇಲೆ ಸುಮ್ನೆ ಏನೋ ಅಂತ ಹೇಳಕ್ ಆಗಲ್ವಲ್ಲ, ಅದಕ್ಕೆ ನೋಡಿ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಗುರುಜಿ, ಪ್ರಶ್ನೆಗಳೆಲ್ಲ ಆಯ್ತು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಗೀತಾ. ಅದ್ಭುತವಾಗಿ ಇವತ್ತು ಕೀಲು ನೋವಿನ ಬಗ್ಗೆ ಅದಕ್ಕೆ ಏನೇನ್ ಮಾಡ್ಬೇಕು, ಪ್ರಿಕಾಷನ್ ಏನ್ ತಗೋಬೇಕು, ಮತ್ತೆ ಆ ತರ ಆದಾಗ ನಾವ್ ಯಾವ ರೀತಿ ಡಯಟ್ ಅನ್ನ ಫಾಲೋ ಮಾಡ್ಬೇಕಂತ ಅದ್ಭುತವಾಗಿ ಹೇಳಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿನಗೂ ಹುಷಾರಾಗಿದೆ ಅಲ್ಲ? ಹುಷಾರಾಗಿದ್ದೀನಿ. ಥ್ಯಾಂಕ್ಸ್ ಗೀತಾ. ಓಕೆ.